ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ 2024ರಲ್ಲಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನಾಗಿರ್ಬೋದು ಗಿರೀಶ್ ಸರ್ ಇವತ್ತಿನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಡಿಸ್ಕಷನ್ ಕ್ಲಾಸ್ನ ನೀವು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿದ್ರೆ ಅಂದ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಅಗ್ನಿವೀರ ಎಕ್ಸಾಮ್ ಒಳಗೆ ಆನ್ಲೈನ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಈ ರೀತಿ ಕ್ವಶನ್ ಇರುತ್ತೆ, ಅದಕ್ಕೆ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಆಪ್ಷನ್ನ ನಾವು ಯಾವ ರೀತಿಯಾಗಿ ಕ್ಲಿಕ್ ಮಾಡಬೇಕು, ನೆಕ್ಸ್ಟ್ ಸೇವ್ ಅಂತ ಯಾವ ರೀತಿ ಮಾಡಬೇಕು, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಸರ್ ಜಿಕೆ ಸೆಕ್ಷನ್ ಜಿಕೆ ಸರ್ ಈಗ ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟ್ ಅವ್ರದ್ದಾದ ಕೂಡಲೇ ನೆಕ್ಸ್ಟ್ ನಾವೆಲ್ಲನೂ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಏನದ ನೋಡ್ರಿ, ಸರ್ ಹೇಳ್ತಾರೆ, ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲರಿಗೂ ನಮಸ್ತೆ. ಸೊ ಫಸ್ಟ್ ಕ್ವಶನ್ ಇಲ್ಲಿ ಇದು ಏನು ಒಂದು ನಾವು ತೋರಿಸ್ತಾ ಇದ್ದೀವಿ, ಇದೇ ಥರ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಸೊ ಒಂದೊಂದಾಗಿ ಈಗ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ವೇರ್ ಈಸ್ ದ ಹರಪ್ಪನ್ ಸಿಟಿ ಆಫ್ ಕಾಲಿಬಂಗನ್ ಲೊಕೇಟೆಡ್ ಅಂತ ಇದೆ. ಸೊ ಹರಪ್ಪನ್ ಸಿಟಿಯಲ್ಲಿ ಕಾಲಿಬಂಗನ್ ಅನ್ನೋ ಪ್ಲೇಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ, ಹೌದಾ? ಸೊ ಆಪ್ಷನ್ಸ್ ಏನಿದೆ, ಪಾಕಿಸ್ತಾನ್, ಹರಿಯಾಣ, ರಾಜಸ್ಥಾನ್, ಗುಜರಾತ್. ಸೊ ಸರ್ ಯಾವ್ದಿರ್ಬೋದು? ಸೊ ಬಂದ್ ಮಾಡಿದೆ. ಸೊ ಈಗ ಏನ್ ಮಾಡಿದಾರೆ ಅಂದ್ರೆ ರೀ, ಸರ್ ಹೇಳಿದ್ರು ಹರಪ್ಪನ್ ಸಿಟಿ ಆಫ್ ಕಾಲಿಬಂಗನ್ ಲೊಕೇಟೆಡ್ ಅಂತ ಎಲ್ಲಿದೆ ಅಂತ ಕೇಳಿದಾರ. ಸೊ ಸರ್ ಈ ತರ ನಮ್ಮ ಹುಡುಗರು ಸ್ವಲ್ಪ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರ್ತಾರೆ. ಆಲ್ಮೋಸ್ಟ್ ಅಗ್ನಿವೀರ ಜಿಡಿ ಎಕ್ಸಾಮ್ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಓದುವಾಗ ಕನ್ಫ್ಯೂಷನ್ ಆಗ್ತಿರ್ತದೆ. ಸೊ ಅಂತವರಿಗೆ ಈಗ ಸಿಟಿ ಅಂದ್ರೆ ಏನಂತ ಹೇಳಕ್ ನೀವು ಇಷ್ಟಪಡ್ತೀರಿ ಸರ್? ಸಿಟಿ ಅಂದ್ರೆ ಏನಂದ್ರೆ ನಗರ ನಗರ ಅಂತ. ಓಕೆ, ಲೊಕೇಟೆಡ್ ಅಂದ್ರೆ ಏನ್ ಸರ್? ಎಲ್ಲಿ ಅಂದ್ರೆ ಸ್ಥಳ ಇದೆ, ಸ್ಥಳ ಹರಪ್ಪನ್ ಅಂತ ಇದು ಹರಪ್ಪನ ಸಿಟಿಯಲ್ಲಿ ಹರಪ್ಪ ನಗರ ಕಾಲಿಬಂಗನ್ ಸಿಟಿ ಎಲ್ಲಿ ಬರ್ತದೆ? ಕಾಲಿಬಂಗನ್ ಅಂತಕ್ಕಂಥ ಒಂದು ಪ್ರದೇಶ ಎಲ್ಲಿ ಬರ್ತದೆ ಅಂತ ಕ್ವಶನ್ ಕೇಳಿದಾರೆ. ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಗುಜರಾತ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಯಾವ್ದು ಆಗ್ಬೋದು ಅಂತ ಕಮೆಂಟ್ ಅಲ್ಲೂ ತಿಳಿಸಿ. ನೆಕ್ಸ್ಟ್ ನಾವು ಕೂಡ ಆನ್ಸರ್ ನ ಮಾರ್ಕ್ ಮಾಡ್ತೀವಿ. ಸೊ ಎಕ್ಸಾಮ್ ಒಳಗ ನೀವು ಕೂಡ ಇದೇ ರೀತಿ ಇರುತ್ತೆ. ಸೊ ನಿಮ್ ಮೌಸ್ ನ ಎಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ ಸರ್ ಆನ್ಸರ್ ಯಾವ್ದು ಕರೆಕ್ಟ್? ರಾಜಸ್ಥಾನ ಆನ್ಸರ್ ಯಾವ್ದಾಗಿರುತ್ತೆ? ರಾಜಸ್ಥಾನ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಸೇವ್ ಒಂದು ನೆಕ್ಸ್ಟ್ ಅನ್ಬೇಕು. ಅದೇ ರೀತಿಯಾಗಿ ನಮ್ ಸರ್ ಇಲ್ಲಿ ಇನ್ನು ಸ್ವಲ್ಪ ಕ್ವಶನ್ ಗಳನ್ನ ರಿಲೇಟೆಡ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಪಾಕಿಸ್ತಾನದ ಕ್ಯಾಪಿಟಲ್ ಯಾವ್ದಂತ ಕ್ವಶನ್ ಕೇಳ್ಬೋದು, ಹೌದಲ್ಲ ಸರ್? ಪಾಕಿಸ್ತಾನದ ಕ್ಯಾಪಿಟಲ್ ಅಂದ್ರೆ ಏನ್ ಸರ್? ರಾಜಧಾನಿ ಅಲ್ಲ? ರಾಜಧಾನಿ. ಪಾಕಿಸ್ತಾನದ ರಾಜಧಾನಿ ಯಾವ್ದಂತ ಕೇಳ್ಬೋದು. ಸೊ ಸ್ಟೇಟ್ ಅಂಡ್ ಕ್ಯಾಪಿಟಲ್ಸ್ ಮೇಲೆ ಕ್ವಶನ್ ಸಾಕಷ್ಟು ಬಾರಿ ಬಂದವ. ಸೊ ಪಾಕಿಸ್ತಾನದ ಕ್ಯಾಪಿಟಲ್ ಯಾವ್ದು ಸರ್? ಒಂದು ಪಾಕಿಸ್ತಾನ ಕ್ಯಾಪಿಟಲ್ ಕಾಬೂಲ್ ಅಂತ ಕೇಳ್ಬೋದು. ಸೊ ಪಾಕಿಸ್ತಾನದ ಕ್ಯಾಪಿಟಲ್ ಯಾವ್ದ್ರಿ? ಕಾಬೂಲ್ ಅಂತ ಕೇಳ್ಬೋದು. ಸೊ ಅದೇ ರೀತಿಯಾಗಿ ನಮ್ದು ಇಂಡಿಯಾದ ಕೇಳ್ಬೋದಲ್ಲ ಸರ್? ಭಾರತದ್ದು ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವ್ದಾಗಿರ್ತದೆ ಸರ್? ಕ್ಯಾಪಿಟಲ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ. ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವ್ದ್ರಿ? ನ್ಯೂ ಡೆಲ್ಲಿ. ಅದೇ ರೀತಿಯಾಗಿ ಕ್ವಶನ್ ಇನ್ನು ಕೇಳ್ಬೋದು. ಸೊ ಇಂಡಿಯಾದ ಕರೆನ್ಸಿ ಕೂಡ ಕೇಳ್ಬೋದಲ್ಲ ಸರ್? ಇಂಡಿಯಾದ ಕರೆನ್ಸಿ ಅಂದ್ರೆ ಏನ್ ಸರ್? ಅವ್ರಿಗೆ ಅರ್ಥ. ಕರೆನ್ಸಿ ಅಂತಂದ್ರೆ ಒಂದೊಂದು ದೇಶಕ್ಕೂ ಕೂಡ ಒಂದೊಂದು ರೀತಿಯಾದಂತಹ ಅದ ಒಂದು ಹಣ ಸಂಬಂಧಿಸಿದಂತೆ ಕರೆನ್ಸಿ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಭಾರತಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್, ಅದು ರುಪಿ ಅಂತ ಹೇಳ್ಬೋದು. ಇಂಡಿಯನ್ ಕರೆನ್ಸಿ ಯಾವ್ದಂತ ಕರಿತೀವಿ? ರುಪಿ. ಇಂಡಿಯಾದ ಕರೆನ್ಸಿ ಯಾವ್ದ್ರಿ? ರುಪಿ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಸರ್ ರುಪಿ ಸಿಂಬಲ್ ಅಂದ್ರೆ ಇದೇ ರೀತಿ ಇರುತ್ತಲ್ಲ? ಓಕೆ, ಈ ರುಪಿ ಸಿಂಬಾಲ್ ಅನ್ನ ಉದಯ್ ಕುಮಾರ್ ಧರ್ಮಲಿಂಗಂ ಅಂತಕ್ಕಂಥ ವ್ಯಕ್ತಿ ಕಂಡುಹಿಡಿದರು. ಹೂ ಡಿಸ್ಕವರ್ಡ್ ರುಪಿ ಸಿಂಬಾಲ್? ರುಪಿ ಅಂತಕ್ಕಂಥ ಸಿಂಬಾಲ್ ಅನ್ನ ಅಥವಾ ಸಂಕೇತವನ್ನ ಯಾರು ಕಂಡುಹಿಡಿದ್ರು ಅಂತ ಕ್ವಶನ್ ಅನ್ನ ಹೋದ್ಸಲ ಕೇಳಿದಾರ. ಅದನ್ನ ಯಾರು ಕಂಡುಹಿಡಿದಾರಿ? ಉದಯ್ ಕುಮಾರ್ ಧರ್ಮಲಿಂಗಂ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಇಲ್ಲಿ ಇನ್ನೊಂದು ತಗೋತೀವಿ ಸರ್. ಅಮೆರಿಕಾದ ಕರೆನ್ಸಿ ಯಾವ್ದಾಗಿರ್ತದ ಸರ್? ಡಾಲರ್. ಅಮೆರಿಕಾದ US ಡಾಲರ್ ಯಾವ್ದಾಗಿರ್ತದ್ರಿ? US ಡಾಲರ್ ಆಗಿರ್ತದ. ಅದೇ ರೀತಿಯಾಗಿ ನೀವು ಆನ್ಸರ್ ಒಳಗ ಕಮೆಂಟ್ ಅನ್ನ ತಿಳಿಸ್ಬೇಕು. ರುಪಿ ಅಂತಕ್ಕಂಥ ಕರೆನ್ಸಿಯನ್ನ ಭಾರತದ ಸುತ್ತಮುತ್ತ ಸ್ವಲ್ಪ ದೇಶಗಳು ಯೂಸ್ ಮಾಡ್ತಾವ, ಯಾವ ಅಂತ ನೀವು ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ರಾಜಸ್ಥಾನದ ಈಗ ಮರುಭೂಮಿ ಫೇಮಸ್ ಇದೆ ಸರ್. ಅಲ್ಲಿ ಮರುಭೂಮಿಯ ಹಡಗು ಅಂತ ಕ್ವಶನ್ ಕೇಳಿದಾರೆ. ಸೊ ಮರುಭೂಮಿಯ ಹಡಗು ಅಂತ ಕ್ವಶನ್ ಕೇಳಿದ್ರೆ ಎಲ್ಲರೂ ಒಂಟೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಒಂಟೆ. ಸೊ ಅದಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರೆ ಸರ್? ಕ್ಯಾಮಲ್. ಏನಂತೀವಿ? ಕ್ಯಾಮಲ್. ಸೊ ಮರುಭೂಮಿಯ ಹಡಗು ಅಂತೀವಿ. ಅದೇ ರೀತಿಯಾಗಿ ಡೆಸರ್ಟ್ ಆಫ್ ಸಿಪ್ ಅಂತ ಕ್ವಶನ್ ಕೇಳ್ತಿರ್ತಾರೆ. ಏನ್ರಿ? ಡೆಸರ್ಟ್ ಆಫ್ ಸಿಪ್. ಮರುಭೂಮಿ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ? ಡೆಸರ್ಟ್, ಹೌದಲ್ಲ ಸರ್? ಡೆಸರ್ಟ್ ಅಂತ ಕೇಳ್ತಿರ್ತಾರೆ. ಸೊ ಅದೇ ರೀತಿ ರಾಜಸ್ಥಾನ ಹೇಳ್ಬೇಕಂದ್ರೆ ಜೈಪುರ್. ರಾಜಸ್ಥಾನದ ಕ್ಯಾಪಿಟಲ್ ಯಾವ್ದ್ರಿ? ಜೈಪುರ್. ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಸಿಟಿ ಅಂತಾರೆ ಸರ್, ವೈಟ್ ಸಿಟಿ. ಜೈಪುರದ ನಿಕ್ ನೇಮ್ ಏನ್ರಿ? ಪಿಂಕ್ ಸಿಟಿ. ಏನಾಗಿರ್ತದ?
ಪಿಂಕ್ ಸಿಟಿ ಅಂತಕ್ಕಂಥದ್ದು ಜೈಪುರದ ನಿಕ್ ನೇಮ್ ಆಗಿದೆ ಸರ್. ವೈಟ್ ಸಿಟಿ ಅಂತ ಯಾವ್ದು ಕರಿತೀವಿ? ಉದಯ್ಪುರ್. ಯಾವ್ದ್ರಿ? ವೈಟ್ ಸಿಟಿ ಉದಯಪುರ. ಸೊ ಇದ್ರ ಬಗ್ಗೆನೂ ಕೂಡ ನೋಡ್ಕೋಬೇಕು. ಸೊ ಕ್ವಶನ್ ಬಹಳಷ್ಟು ಬಾರಿ ಬಂದಿದೆ. ಓಕೆ, ಗುಜರಾತ್ ಕ್ಯಾಪಿಟಲ್ ಯಾವುದು? ಆನ್ಸರ್ ನ ಕಮೆಂಟ್ ಅಲ್ಲಿ ಬರಬೇಕು. ಹೇಳ್ಬಿಡೋಣ ಸರ್ ಆನ್ಸರ್ ಅವ್ರಿಗೆ. ಅವರು ಒಂದ್ಸಲ ಕಮೆಂಟ್ ಅಲ್ಲಿ ತಿಳಿಸ್ಲಿ. ಓಕೆ ಸರ್, ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಓಕೆ, ನೆಕ್ಸ್ಟ್. ಸೊ ಸರ್ ಇವಾಗ ಕ್ವಶನ್ ನ ಹೇಳ್ತಾರೆ. ಓಕೆ, ನಂಬರ್ 2. Who took oath as the 22nd Governor of Maharashtra on 18 February 2023? ಒಂದ್ ಸೆಕೆಂಡ್ ಸರ್, ಇಷ್ಟು ಉದ್ದ ನಾವು ಇಂಗ್ಲಿಷ್ ಅಲ್ಲಿ ಇದ್ರೆ ನಮ್ಮ ಹುಡುಗರು ತಿಳಿಯಲ್ಲ. ಸೊ ಅದಕ್ಕಾಗಿನೇ ನಾವು ಕೂಡ ಇಲ್ಲಿ ಬಂದಿರೋದು, ಕನ್ನಡದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡೋಕಂತ. ಸರ್ ವರ್ಡ್ ಟು ವರ್ಡ್ ನವರಿಗೆ ಟ್ರಾನ್ಸ್ಲೇಟ್ ಕೊಡೋಣ ಪ್ರಯತ್ನ ಮಾಡಿ. ಸೊ ಫಸ್ಟ್ ಒಂದು ವರ್ಡ್ ಓತ್ ಅಂತ ಇದೆ. ಓತ್ ಅಂದ್ರೆ ಏನಂತ ಹೇಳ್ತೀವಿ ನಾವು? ಪ್ರಮಾಣ ವಚನ. ಓತ್ ಅಂದ್ರೆ ಏನ್ರಿ? ಪ್ರಮಾಣ ವಚನ. ಸೊ ಪ್ರಮಾಣ ವಚನ ಓತ್ ಅಂದ್ರೆ ಏನಂತೀವಿ? ಪ್ರಮಾಣ ವಚನ. ಸೊ ಇಷ್ಟ ಯಾಕೆ ಸರ್ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಅಂದ್ರೆ, ನಮ್ಮ ಅಗ್ನಿವೀರ ಎಕ್ಸಾಮ್ ಬರೀತಕ್ಕಂಥ ಸಾಕಷ್ಟು ಜನ ಅಭ್ಯರ್ಥಿಗಳು 10th ಮುಗಿದ ಕೂಡಲೇ ಗ್ಯಾಪ್ ಮಾಡಿರ್ತಾರೆ ಎಜುಕೇಶನ್, ಮನೆಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅವರಿಗಾಗಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸರ್. 22nd ಗವರ್ನರ್ ಅಂದ್ರೆ ಏನಾಗಿರ್ತದೆ ಸರ್? ರಾಜ್ಯಪಾಲರು. ಗವರ್ನರ್ ಅಂದ್ರೆ ಏನ್ರಿ? ರಾಜ್ಯಪಾಲರು. ಗವರ್ನರ್ ಅಂದ್ರೆ ಯಾರು? ರಾಜ್ಯಪಾಲರು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲರು ಯಾವ್ದ್ರಿ? 22ನೇ ರಾಜ್ಯಪಾಲರಾಗಿ. ಮಹಾರಾಷ್ಟ್ರದ 22ನೇ ರಾಜ್ಯಪಾಲರಾಗಿ ಯಾರು ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅಂತ ಕ್ವಶನ್ ಕೇಳಿದಾರೆ. ಸೊ ಆನ್ಸರ್ ಯಾವ್ದು? ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಲ್ಲಿ? ಆಪ್ಷನ್ಸ್ ಯಾವ್ದು ಕೊಟ್ಟಿದ್ದಾರೆ ಸರ್ ಹೇಳ್ಕೊ. ಸಿಪಿ ರಾಧಾಕೃಷ್ಣನ್, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ, ರಮೇಶ್ ಬೈಸ್, ಪಗು ಚೌಹಾಣ್. ಸರ್ ಆ ಆನ್ಸರ್ ರಮೇಶ್ ಬೈಸ್ ಅಲ್ವಾ? ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಇಂದ ರಮೇಶ್ ಬೈಸ್. ಅದೇ ರೀತಿಯಾಗಿ ಇಲ್ಲಿ ಮತ್ತೇನ್ ಕ್ವಶನ್ ಕೇಳಬಹುದು ಸರ್ ಗವರ್ನರ್ ಬಗ್ಗೆ? ಸೊ ಗವರ್ನರ್ ಅಂತಂದ್ರೆ ಈಗ ಒಂದು ರಾಜ್ಯದ ಮುಖ್ಯಸ್ಥರು ಅಂತ ಕೂಡ ಕರಿತೀವಿ. ನಮ್ಮ ಕಾರ್ಯಾಂಗದ ರಾಜ್ಯದ ಮುಖ್ಯಸ್ಥರು ಅಂತ ಯಾರನ್ನ ಕರಿತೀವಿ ನಾವು? ಗವರ್ನರ್ ಅಂತ ಕರಿತೀವಿ. ಸರ್ ಈ ಗವರ್ನರ್ ನ ಯಾರು ನೇಮಕ ಮಾಡ್ತಾರೆ ಸರ್? ಇವರಿಗೆ ಪ್ರಮಾಣ ವಚನವನ್ನ ಯಾರು ಇದು ಹೇಳ್ತಾರೆ ಸರ್? ಸೊ ಗವರ್ನರ್ ನೇಮಕಾತಿ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ, ಇದು ಒಂದು ರಾಷ್ಟ್ರಪತಿಗಳ ಮೂಲಕ ಆಯ್ಕೆ ಆಗ್ತಾರೆ ಗವರ್ನರು. ಮತ್ತೆ ಒಂದು ಹೈಕೋರ್ಟ್ ನ ನ್ಯಾಯಾಧೀಶರಿದ್ದಾರೆ, ಅವರು ಓತ್ ಅನ್ನು ನೀಡಲಾಗುತ್ತೆ. ಓತ್ ಅಂದ್ರೆ ಏನಂತ ಹೇಳಿದ್ವಿ ನಾವು? ಹೈಕೋರ್ಟ್ ನ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇವರಿಗೆ ಏನ್ ಮಾಡ್ತಾರೆ? ಹೈಕೋರ್ಟ್ ನ ಓಕೆ, ಹೈಕೋರ್ಟ್ ನ ನ್ಯಾಯಾಧೀಶರು ಇವರಿಗೆ ಏನ್ ಮಾಡ್ತಾರೆ? ಪ್ರಮಾಣ ವಚನ ಕೊಡ್ತಾರೆ. ಓಕೆ ಸರ್, ಓಕೆ, ಸರಿಯಾಗಿರ್ತಕ್ಕಂಥ ಆನ್ಸರು ರಮೇಶ್ ಬೈಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಓಕೆ, ಏನಿದೆ ಸರ್ ಕ್ವಶನ್? ಒಂದ್ಸಲ ಓದಿ ಸರ್, ಇಂಗ್ಲಿಷ್ ಅಲ್ಲಿ ಓದ್ಕೋತ ಹೋಗೋಣ. ಸೊ who was the first speaker of Lok Sabha? Who was the first speaker of Lok Sabha ಅಂತ ಇಲ್ಲಿ ಕ್ವಶನ್ ಕೋಟ್ ಆಗಿದೆ. ಸರ್ ಸ್ಪೀಕರ್ ಅಂದ್ರೆ ಯಾರು ಸರ್? ಯಾರು ಸ್ಪೀಕರ್ ಅಂತೀವಿ ನಾವು? ಸ್ಪೀಕರ್ ಅಂದ್ರೆ ಸಭಾಪತಿ ಅಂತ ಕರಿತೀವಿ ನಾವು. ಅಂದ್ರೆ ಮೊದಲ ಸಭಾಪತಿ ಯಾರು? ಲೋಕಸಭೆಯ ಮೊದಲ ಸಭಾಪತಿ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ. ಸೊ ಲೋಕಸಭಾ ಅಂತಂದ್ರೆ ನಿಮಗೆ ವಿಷಯ ತಲೆಯಲ್ಲಿ ಬರಬೇಕು. ಇದು ಏನಂತ ಹೇಳ್ತೀವಿ? ಯೂನಿಯನ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹದ್ದು. ಅಂದ್ರೆ ಸಂಸತ್ತು ಅಂತ ಇರುತ್ತಲ್ವಾ, 2 ಸದನಗಳು ಇರುತ್ತವೆ. ಯಾವ? ಲೋಕಸಭಾ, ರಾಜ್ಯಸಭಾ. ಅದರಲ್ಲಿ ನಮಗೆ ಕೇಳಲಾಗಿರುವಂತಹದ್ದು ಲೋಕಸಭಾ ಸಭಾಪತಿ ಯಾರು ಅಂತ ಕೇಳಿದ್ರೆ, ಅದರಲ್ಲೂ ಕೂಡ ಫಸ್ಟ್ ಲೋಕಸಭಾ ಸಭಾಪತಿ. ಫಸ್ಟ್ ಲೋಕಸಭೆಯ ಮೊದಲ ಸಭಾಪತಿ ಯಾರಂತ ಕ್ವಶನ್ ಕೇಳಿದಾರ. ಸೊ ಆನ್ಸರ್ ಕಮೆಂಟ್ ಅಲ್ಲೂ ಕೂಡ ಬರ್ತಾ ಇರಬೇಕು. ನಾವು ಕೂಡ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀವಿ. ಕ್ವಶನ್ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು, ವಾಯ್ಸ್ ಕರೆಕ್ಟ್ ಆಗಿತ್ತು, ನಾವು ಡಿಸ್ಕಷನ್ ಮಾಡ್ತಕ್ಕಂಥ ವೇ ನಿಮಗೆ ಕ್ಲಿಯರ್ ಆಗಿ ತಿಳಿತಾ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕಪ್ಪ? ಕಮೆಂಟ್ ಸೆಕ್ಷನ್ ಒಳಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ನ ಕೊಡ್ಬೇಕು. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ ಸರ್ ಇದರಲ್ಲಿ? ಸೊ ಆಪ್ಷನ್ಸ್ ಇಲ್ಲಿ ಸರ್ದಾರ್ ಹುಕುಂ ಸಿಂಗ್ ಅಂತ ಕೊಟ್ಟಿದ್ದಾರೆ. ಸರ್ದಾರ್ ಹುಕುಂ ಸಿಂಗ್. ನೆಕ್ಸ್ಟ್ MA ಅಯ್ಯಂಗಾರ್, ಸೊ ನೀಲಂ ಸಂಜೀವ್ ರೆಡ್ಡಿ ಅಂಡ್ ಗಣೇಶ್ ವಾಸುದೇವ್ ಮಾವಳಂಕರ್. ಸೊ ಇಲ್ಲಿ ಆಪ್ಷನ್ ನೋಡಿದ ತಕ್ಷಣ ನಮ್ಮ ಹುಡುಗರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಬಟ್ ಇಲ್ಲಿ ಫುಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಹೆಸರು, ಯಾವ್ದದು? ಗಣೇಶ್ ವಾಸುದೇವ್ ಮಾವಳಂಕರ್. ಅವ್ರನ್ನ ಏನಂತ ಕರಿತೀವಿ? GV ಮಾವಳಂಕರ್ ಅಂತ ಕರಿತೀವಿ. ಸೊ ಅವರೇ ಫಸ್ಟ್ ಸ್ಪೀಕರ್ ನ ಸಭಾಪತಿ. ಸರ್ ಅದೇ ರೀತಿಯಾಗಿ ಇಲ್ಲಿ ಸ್ವಲ್ಪ ಮೇಲ್ಮನೆ ಕೆಳಮನೆ ಅಂತ ಬರ್ತಿರ್ತಾವಲ್ಲ ಸರ್, ಲೋಕಸಭೆಗೆ ಏನಂತೀವಿ ಸರ್ ನಾವು? ಸೊ ಲೋಕಸಭೆಗೆ ನಾವು ಕೆಳಮನೆ ಅಂತ ಕರಿತೀವಿ. ಲೋವರ್ ಹೌಸ್ ಅಂತ ಲೋಯರ್ ಹೌಸ್. ಲೋವರ್ ಹೌಸ್.
ಅದೇ ರೀತಿ ರಾಜ್ಯಸಭೆ ರಾಜ್ಯಸಭೆಯನ್ನ ನಾವು ಅಪ್ಪರ್ ಹೌಸ್ ಅಂದ್ರೆ ಮೇಲ್ಮನೆ ಮೇಲ್ಮನೆ ಅಂತ ಕರಿತೀವಿ ಸರ್. ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂತ ಕ್ವಶನ್ ಅದು ಸಾಕಷ್ಟು ಬಾರಿ ಕೇಳಿದ್ದಾರೆ ಸರ್. ಒಂದು ಲೋಕಸಭೆ ಅಂತಂದ್ರೆ 552 ಅಭ್ಯರ್ಥಿಗಳಿರ್ತಾರೆ, 552 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ 530 ಮೆಂಬರ್ಸ್ ಸ್ಟೇಟ್ ಗಳಿಂದ ಆಯ್ಕೆ ಆಗ್ತಾರೆ, 530 ಜನರು ಸ್ಟೇಟ್ ಗಳಿಂದ ಆಯ್ಕೆ ಆಗ್ತಾರೆ. ಇನ್ನ ಏನು ಉಳಿದರೆ ಲೈಕ್ ಇನ್ನೂ ಸ್ವಲ್ಪ ಜನ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೆ ಸರ್? ಇಬ್ಬರು ವ್ಯಕ್ತಿಗಳನ್ನ ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ 20 ಜನರನ್ನ ಯೂನಿಯನ್ ಟೆರಿಟರೀಸ್ ಇಂದ ತಗೊಳ್ಳಲಾಗುತ್ತೆ. ಸರ್ ಯೂನಿಯನ್ ಟೆರಿಟರಿ ಅಂದ್ರೆ ನಮಗೆ ಗೊತ್ತಾಗುತ್ತೆ, ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಯೂನಿಯನ್ ಟೆರಿಟರೀಸ್ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಫಾರ್ ಎಕ್ಸಾಂಪಲ್ ಡೆಲ್ಲಿ ಆಗಿರ್ಬೋದು, ಲೈಕ್ ಜಮ್ಮು ಅಂಡ್ ಕಾಶ್ಮೀರ ಆಗಿರ್ಬೋದು, ಛತ್ತೀಸ್ಗಢ, ಅದೇ ರೀತಿ ದಾದ್ರಾ ನಗರ ಹವೇಲಿ, ಲಕ್ಷದ್ವೀಪ, ನಿಕೋಬಾರ್, ಇವೆಲ್ಲನೂ ಕೂಡ ಅಂಡಮಾನ್ ನಿಕೋಬಾರ್ ಎಲ್ಲ ಕೂಡ ಇದರಲ್ಲಿ ಬರುವಂತ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಸರ್, ಸೊ ರಾಜ್ಯಸಭೆಯಲ್ಲಿ 250 ಜನ ಇರ್ತಾರೆ. 250 ಜನ. ಸೊ ಅದರಲ್ಲಿ 238 ಜನ ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಆಗ್ತಾರೆ. ಓಕೆ ಸರ್. ಸೊ ಅದೇ ರೀತಿ 12 ಜನವನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ವಿಶೇಷ ಸಾಧನೆಗಳನ್ನ ಮಾಡಿದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ, 12 ಜನರನ್ನ. ಅದು ಕಲಾ ವಿಭಾಗ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವ್ದಾದ್ರೂ ಒಂದರಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ 12 ಜನರನ್ನ ತಗೊಂತಾರೆ. ಯಾರು ತಗೊಂತಾರೆ? ರಾಷ್ಟ್ರಪತಿಯವರು, ನಮ್ಮ ಪ್ರೆಸಿಡೆಂಟ್. ಇಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಆಗಿರ್ತಾರೆ. ಯಾರು? ಆಂಗ್ಲೋ ಇಂಡಿಯನ್ಸ್. ಸೊ ಇದನ್ನೊಂದು ಸ್ಕ್ರೀನ್ ಶಾಟ್ ತಗೋರಿ. ಬಹಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಲೋಕಸಭೆ ಅಂದ್ರೆ ಲೋವರ್ ಹೌಸ್, ರಾಜ್ಯಸಭೆ ಅಂದ್ರೆ ಅಪ್ಪರ್ ಹೌಸ್. ಲೋಕಸಭೆಯಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟ್ರಿ? 552. 552ರಲ್ಲಿ 530 ವಿವಿಧ ಕ್ಷೇತ್ರ, ಸಾರಿ ಟೋಟಲ್ 530 ಸ್ಟೇಟ್ಗಳಿಂದ ಆಯ್ಕೆ ಆಗಿರ್ತಾರೆ. ಇನ್ನು 2 ಜನರನ್ನ ಆಂಗ್ಲೋ ಇಂಡಿಯನ್ಸ್ ತಗೊಂತಾರೆ, ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ 20 ಜನ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಅದೇ ರೀತಿಯಾಗಿ ರಾಜ್ಯಸಭೆ ಅಂದ್ರೆ ಅಪ್ಪರ್ ಹೌಸ್. ಸೊ ಇದಕ್ಕೆ ಮೇಲ್ಮನೆ ಅಂತೀವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಸೀಟ್ ಎಷ್ಟಿರ್ತಾವ್ರಿ? 250. ಅದರಲ್ಲಿ 238 ಅಂದ್ರೆ ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಆಗ್ತಾರೆ, ಅಂದ್ರೆ ಚುನಾವಣೆಗಳ ಮೂಲಕ ಆಯ್ಕೆ ಆಗ್ತಾರೆ. ಇನ್ನು 12 ಜನರನ್ನ ನಾಮಿನೇಟ್ ಪದವೀಧರರು ನೇಮಕ ಮಾಡ್ತಾರೆ. 238 ಜನವನ್ನ, ಇನ್ನು 12 ಜನವನ್ನ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಈ ಒಂದು ಕ್ವಶನ್ ಕ್ಲಿಯರ್ ಆಗಿ ತಿಳಿದಿತ್ತಂದ್ರೆ ಮಿಸ್ ಮಾಡಲ್ದ ಪ್ರತಿಯೊಂದು ಏರಿಯಾದಾಗ, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ನಿಮ್ಮ ಸ್ಟೇಟಸ್ ಅಲ್ಲಿ ಕೂಡ ಈ ಒಂದು ವಿಡಿಯೋನ ಲಿಂಕ್ ನ ಮಿಸ್ ಮಾಡಲ್ಲ ಶೇರ್ ಮಾಡಿ. ಇದೇ ರೀತಿಯಾಗಿ ಸಾಕಷ್ಟು ವಿಡಿಯೋಗಳನ್ನ ಮಾಡಕ ನಮಗೂ ಒಂದು ಕೂಡ ಪ್ರೋತ್ಸಾಹ ಸಿಗ್ತದಿಲ್ಲ? ಎಸ್ ಸರ್, ಸಿಗುತ್ತೆ, ತುಂಬಾ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ಸೊ ಕ್ವಶನ್ ನಂಬರ್ 4. Article 17 of the Indian Constitution deals with. ಓಕೆ. ಆರ್ಟಿಕಲ್ 17. ಸರ್ ಆರ್ಟಿಕಲ್ ಅಂದ್ರೆ ಏನ್ ಸರ್? ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ ಅಂದ್ರೆ ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಅಂದ್ರೆ ವಿಧಿಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಇದಕ್ಕೆ ಏನಂತೀವಿ? ವಿಧಿ ಅಂತ ಕರಿತೀವಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಾಗಿರುತ್ತೆ? ಸಂವಿಧಾನ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ. ಡೀಲ್ಸ್ ಅಂದ್ರೆ ಏನ್ ಸರ್? ಅದರ ಜೊತೆಗೆ ಯಾವ ಜೊತೆಗೆ ವ್ಯವಹಾರ ಮಾಡುತ್ತೆ? ಯಾವುದರ ಜೊತೆಗೆ? ಆರ್ಟಿಕಲ್ 17 ಯಾವ ವಿಷಯ ಕೊಟ್ಟಿರುವಂತ ವಿಷಯಗಳಲ್ಲಿ ಯಾವ ಜೊತೆಗೆ ವ್ಯವಹಾರ ಮಾಡುತ್ತೆ ಸರ್? ಇದನ್ನೇ ಕ್ವಶನ್ 17ನೇ ವಿಧಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಆನ್ಸರ್ ನ ಮಾಡಿ ಬಿಡ್ತಿದ್ರು ಕಮೆಂಟ್ ಅಲ್ಲಿ. ಸೊ ಕನ್ನಡ ಎಲ್ಲರೂ ಓದಿರ್ತಾರೆ, ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಟ್ರಾನ್ಸ್ಲೇಟ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ 17ನೇ ವಿಧಿ ಅಂತ ನೇರವಾಗಿ ಕೇಳಿದ್ರೆ ಇಷ್ಟೊತ್ತಿಗೆ ಆನ್ಸರ್ ಅಸ್ಪೃಶ್ಯತೆ ಅಂತ ಬಂದು ಬಿಡ್ತಿತ್ತು. ಸೊ ಅಸ್ಪೃಶ್ಯತೆಗೆ ಇಂಗ್ಲಿಷ್ ಒಳಗ ಏನಂತಾರ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತದೆ ಸರ್. ನಿಜ ಆಗ್ತಿರುತ್ತೆ. ಸೊ ಇಲ್ಲಿ ಅಸ್ಪೃಶ್ಯತೆ ಅಂತಂದ್ರೆ ನಾವು ಅನ್ಟಚಬಿಲಿಟಿ ಅಂತ ಕರಿತೀವಿ. ಏನಂತೀವಿ ಸರ್? ಅನ್ಟಚಬಿಲಿಟಿ ಇರತಕ್ಕಂತ ಟಚ್ ಅಂತಂದ್ರೆ ಈ ರೀತಿ, ಅಂದ್ರೆ ಅವರನ್ನ ಮುಟ್ಟಿಕೊಳ್ಳದೆ ಇರುವಂತಹ ಜನ ಅಂತ ಕನ್ಸಿಡರ್ ಮಾಡಿರ್ತಾರೆ, ಬಟ್ ಅದು ತಪ್ಪು. ಓಕೆ. ಸೊ ಆ ಒಂದು ಅನ್ಟಚಬಿಲಿಟಿನ ಅಬಾಲಿಷನ್ ಅಂದ್ರೆ ನಿರ್ಮೂಲನೆ ಮಾಡಲಿಕ್ಕಂತಾನೆ ಇರುವಂತ ವಿಧಿ ಯಾವುದು? ನಮ್ಮ 17ನೇ ವಿಧಿ. ಅಸ್ಪೃಶ್ಯತೆ ನಿರ್ಮೂಲನೆ ಮಾಡತಕ್ಕಂತ ವಿಧಿ ಯಾವ್ದಪ್ಪ ಅಂದ್ರೆ 17ನೇ ವಿಧಿ. ಸೊ ನೆನಪಿಟ್ಕೊಳ್ರಿ, ಆರ್ಟಿಕಲ್ಸ್ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಗಳು ಬಂದಿದ್ದಾವ. ಸೊ ಆರ್ಟಿಕಲ್ಸ್ ಸ್ಟಡಿ ಆದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗ ಬಹಳ ಡೀಪ್ ಏನ್ ಇರೋದಿಲ್ಲ. ಹೈಲೈಟ್ಸ್ ಗಳನ್ನ ಓದಿದ್ರು ಕೂಡ ಅಗ್ನಿವೀರ ಎಕ್ಸಾಮ್ ಒಳಗ ಯಾವುದೇ ರೀತಿಯಾಗಿರ್ತಕ್ಕಂತ ಆರ್ಟಿಕಲ್ ಬಂದ್ರು ಕೂಡ ನೀವು ಪಾಸ್ ಆಗ್ಬೋದು. ಸೊ ನಮ್ಮ ಮೂಲಭೂತ ಇನ್ನು ಆರ್ಟಿಕಲ್ ಅಂದ್ರೆ ಸಂವಿಧಾನ ಅಂತ ಬಂದಾಗ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದು ಅಂತಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ. ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಬರುವಂತಹದ್ದು. ಆರ್ಟಿಕಲ್ 12ರಿಂದ 35ನೇ ವಿಧಿವರೆಗೂ ಬರುವಂತಹದ್ದು ಮೂಲಭೂತ ಹಕ್ಕುಗಳು. ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟು ಸರ್?
ಸೊ ಟೋಟಲ್ ಈಗ ಅಟ್ ಪ್ರೆಸೆಂಟ್ ಇರೋದು 6 ಸರ್. 6. ಅದರಲ್ಲಿ ಯಾವುದನ್ನ ತೆಗೆಯಲಾಗಿದೆ ಸರ್? ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಮೂಲಭೂತ ಹಕ್ಕು ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಇಂಗ್ಲಿಷ್ ಅಲ್ಲಿ ಏನಂತೀವಿಪ್ಪ? ಫಂಡಮೆಂಟಲ್ ರೈಟ್ಸ್. ಸ್ಟಾರ್ಟಿಂಗ್ ಮೊದಲು ಎಷ್ಟು ಇದ್ವು ರೀ? 7 ಇದ್ದು. ಇವಾಗ ಎಷ್ಟಾಗಿದಾವ್ರಿ? 6 ಆಗಿದಾವ. ಅದ್ರೊಳಗಿಂದ ಯಾವ್ದು ತೆಗ್ದಾರೆ? ಆಸ್ತಿಯ ಹಕ್ಕನ್ನ ತೆಗೆದಿದ್ದಾರೆ. ಸೊ ಆಸ್ತಿ ಹಕ್ಕು ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ ಸರ್ ಇದಕ್ಕ? ರೈಟ್ ಟು ಪ್ರಾಪರ್ಟಿ. ರೈಟ್ ಟು ಪ್ರಾಪರ್ಟಿ. ಕನ್ನಡನು ಹೇಳ್ತೀವಿ, ಇಂಗ್ಲಿಷ್ ಅನ್ನು ಹೇಳ್ತೀವಿ. ಸೊ ವಿಡಿಯೋ ಮಿಸ್ ಮಾಡಲ್ಲ, ಲೈಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಮತ್ತೇನಾದ್ರೂ ಇದ್ರಲ್ಲಿ ಇಂಪಾರ್ಟೆಂಟ್ ಬರುತ್ತಾ ಸರ್? ರಾಜ್ಯ ನಿರ್ದೇಶಕ ತತ್ವಗಳು ಅಂತಂದ್ರೆ ಅದು ಬರೋದು ಸಂವಿಧಾನದ 4ನೇ ಭಾಗದಲ್ಲಿ ಬರುವ ರಾಜ್ಯ ನಿರ್ದೇಶಕ ತತ್ವಗಳು. ಅದ್ರ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ವಿ. ಇನ್ನೂ ಈ ರೀತಿಯಾಗಿ ಹೈಲೈಟ್ಸ್ ಗಳನ್ನ ಸಾಕಷ್ಟು ಕ್ವಶನ್ ಗಳನ್ನ ಕವರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಎಸ್ ಸರ್. ಕ್ವಶನ್ ನಂಬರ್ 5 ಏನಿದೆ ನೋಡ್ರಿ. ಕ್ವಶನ್ ನಂಬರ್ 5 ಒಳಗ ಸರ್ ಇವಾಗ ಕ್ವಶನ್ ಕ್ವಶನ್ ನಂಬರ್ 5 ಹೂ ಗೇವ್ ದ ಟೈಟಲ್ ಆಫ್ ಸರ್ದಾರ್ ಟು ವಲ್ಲಭಾಯ್ ಪಟೇಲ್? Who gave the title of Sardar to Vallabhbhai Patel? So sir question na ಒಂದ್ಸಲ ಕನ್ನಡದಾಗ ಹೇಳ್ಬಿಡೋಣ. ಎಸ್ ಸರ್, ಒಂದ್ಸಲ ಟ್ರೈ ಮಾಡೋಣ. ಸೊ ಏನು ಸರ್ದಾರ್ ಅಂತ ಇದೆ. ಸೊ ಸರ್ದಾರ್ ಅನ್ನೋದೇನು? ಈ ವಲ್ಲಭಾಯ್ ಪಟೇಲ್ ಅವರಿಗೆ ಕರೆಯುವಂತಹ ಒಂದು ಬಿರುದು, ಟೈಟಲ್ ಅಂದ್ರೆ ಏನು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಒಂದು ಬಿರುದಿದೆ, ಸರ್ದಾರ್ ಅಂತ. ಅದು ಪೂರ್ಣ ಹೆಸರಲ್ಲ, ಅವರ ಬಿರುದು. ಅದು ಅವರ ಬಿರುದು. ಸರ್ದಾರ್ ಅಂತಕ್ಕಂಥದ್ದು ಅವರ ವಲ್ಲಭಾಯ್ ಪಟೇಲ್ ಅವ್ರಿಗೆ ಇರ್ತಕ್ಕಂಥ ಬಿರುದು. ಸರ್ದಾರ್ ಅಂತಕ್ಕಂಥದ್ದು ಇವ್ರಿಗೆ ಇರ್ತಕ್ಕಂಥ ಬಿರುದಾಗಿದೆ. ಅದನ್ನು ಕೊಟ್ಟಿರೋಂಥವ್ರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಇಷ್ಟೇನೆ ಕ್ವಶನ್. ಸರ್ದಾರ್ ಅಂತಕ್ಕಂಥ ಬಿರುದನ್ನ ವಲ್ಲಭಾಯ್ ಪಟೇಲ್ ಅವರಿಗೆ ಯಾರು ಕೊಟ್ಟರು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಹೂ ಗೇವ್ ಅಂದ್ರೆ ಇದರ ಅರ್ಥ ಯಾರು ಕೊಟ್ಟಿದ್ದಾರೆ. ಸೊ ಇಷ್ಟೇ ಅರ್ಥ ಆಗ್ತಿರೋದಿಲ್ಲ. ಇಷ್ಟ ಅರ್ಥ ಆದ್ರೆ ಆನ್ಸರ್ ನ ಅವ್ರು ಆವಾಗ್ಲೇ ಬೇಗ ಹೇಳ್ತಿರ್ತಾರೆ. ಸೊ ಆಪ್ಷನ್ ಏನಿದೆ ಸರ್? ಸೊ ಮಹಾತ್ಮ ಗಾಂಧಿ, ವಿನೋಬಾ ಭಾವೆ, ವುಮೆನ್ ಆಫ್ ಬಾರ್ಡೋಲಿ, ಪೀಸೆಂಟ್ಸ್ ಆಫ್ ಗುಜರಾತ್. ಸೊ ಮಹಾತ್ಮ ಗಾಂಧಿಗೆ ಇರ್ತಕ್ಕಂಥ ನಿಕ್ ನೇಮ್ ಸರ್? ಸೊ ಮಹಾತ್ಮ ಅಂತ ರಾಷ್ಟ್ರಪಿತ. ಮಹಾತ್ಮ ಅಥವಾ ರಾಷ್ಟ್ರಪಿತ. ಅದೇ ರೀತಿಯಾಗಿ ಇವರಿಗೆ ಕರೆದವ್ರು ಯಾರಂದ್ರೆ ಸರ್? ವುಮೆನ್ ಆಫ್ ಬಾರ್ಡೋಲಿ. ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು? ವುಮೆನ್ ಆಫ್ ಬಾರ್ಡೋಲಿ. ಅದೇ ರೀತಿಯಾಗಿ ಸರ್ದಾರ್ ಅಂತಕ್ಕಂಥದ್ದು ವಲ್ಲಭಾಯ್ ಪಟೇಲ್ ಅವ್ರಿಗೆ ಇರ್ತಕ್ಕಂಥದ್ದು ಸರ್ದಾರು. ಅದೇ ರೀತಿಯಾಗಿ ಐರನ್ ಲೇಡಿ ಅಂತ ಕ್ವಶನ್ ಸಾಕಷ್ಟು ಬಾರಿ ಬಂದಿದೆ ಸರ್. ಐರನ್ ಲೇಡಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಐರನ್ ಲೇಡಿ ಅಂತ ಕೇಳಿದರೆ ಸರ್ ಯಾರಿಗೆ ಐರನ್ ಲೇಡಿ ಅಂತೀವಿ ಸರ್? ಇಂದಿರಾ ಗಾಂಧಿ. ಯಾರಿಗಂತೀವಿ? ಇಂದಿರಾ ಗಾಂಧಿ. ಯಾರಿಗಂತೀವಿ? ಇಂದಿರಾ ಗಾಂಧಿ. ಸೊ ಕ್ವಶನ್ ಬಹಳಷ್ಟು ಬಾರಿ ಬಂದಿದೆ. ಸೊ ನೆನಪಿಟ್ಕೋಬೇಕು. ಐರನ್ ಲೇಡಿ ಆಫ್ ಇಂಡಿಯಾ ಇಂದಿರಾ ಗಾಂಧಿ. ಸರ್ ನೀವೇನು ಹೇಳ್ತಾ ಇದ್ದೀರಾ? ವಲ್ಲಭಾಯ್ ಪಟೇಲ್ಗೆ ಮತ್ತೊಂದು ಒಂದು ಹೆಸರು ಏನಂತ ಕರೀತಾರೆ ಅವ್ರನ್ನ? ಐರನ್ ಮ್ಯಾನ್ ಆಫ್ ಇಂಡಿಯಾ. ಐರನ್ ಲೇಡಿ ಇಂದಿರಾ ಗಾಂಧಿ, ಐರನ್ ಮ್ಯಾನ್ ಆಫ್ ಇಂಡಿಯಾ. ಐರನ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಉಕ್ಕಿನ ಮನುಷ್ಯ. ಸರ್ ಅದು ಯಾರ್ದು ಟ್ಯಾಟೋ ಇದೆಯಲ್ಲ ಸರ್, ಉಕ್ಕಿನ ಮನುಷ್ಯ ಅಂತ? ಅವರ ಸ್ಟ್ಯಾಚ್ಯೂ ಕೂಡ ಇತ್ತೀಚೆಗೆ ಕಟ್ಟಲಾಗಿದೆ. ಅದು ಎಲ್ಲಿರೋದು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ. ಗುಜರಾತ್ ಅಲ್ಲ ಸರ್? ಗುಜರಾತ್. ಓಕೆ, ನಾನು ಆನ್ಸರ್ ಬಿಟ್ಟೆ. ಸಾರಿ ಸರ್, ಕಮೆಂಟ್ ಅಲ್ಲಿ ತಿಳಿಸಂದಿದ್ರು ಗುಜರಾತ್. ತಳ್ಕೋಕ್ ಆಗ್ಲಿಲ್ಲ, ಪೇಷನ್ಸ್. ಓಕೆ, ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್, ಐರನ್ ಲೇಡಿ ಇಂದಿರಾ ಗಾಂಧಿ. ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಆಲ್ಟರ್ನೇಟಿವ್ ನೇಮ್ಸ್ ಅಂತಾರ. ಸೊ ಆಲ್ಟರ್ನೇಟಿವ್ ನೇಮ್ಸ್ ಬಗ್ಗೆ ನಿಮ್ಗೆ ಗುರ್ತಿತ್ತಂದ್ರೆ, ಯಾವ್ದಾದ್ರು ಓದಿದ್ರಿ ಅಂದ್ರೆ ನೀವು ಓದಿದ್ನ ಒಂದ್ಸಲ ನೆನಪು ಮಾಡ್ಕೋಬೇಕಾಗಿತ್ತಂದ್ರೆ ಮಿಸ್ ಮಾಡಲ್ಲ, ಒಂದ್ 2 ನಿಮಿಷ ಟೈಮ್ ತಗೊಂಡ ಕಮೆಂಟ್ ಒಳಗೆ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಯಾರಾದ್ರೂ ವಿಡಿಯೋ ನೋಡೋರ ನಿಮ್ ಕಮೆಂಟ್ ನೋಡಿದ್ರೆ ಅವ್ರಿಗೂ ಸ್ವಲ್ಪ ನಾಲೆಜ್ ಬರ್ತದೆ. ಸೊ ಮಿಸ್ ಮಾಡಲ್ಲ, ಕಮೆಂಟ್ ಒಳಗೆ ತಿಳಿಸ್ಬೇಕು. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಮತ್ತೆ ಏನಾದ್ರು ಹೇಳೋದಿದೆಯಾ ಸರ್? ನೆಕ್ಸ್ಟ್ ನೋಡೋಣ ಸರ್. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ question number 6. The joint naval exercise Varuna is between India and which of the following nations? ಸರ್ ನೇಷನ್ಸ್ ಅಂದ್ರೆ ಏನ್ ಸರ್? ರಾಷ್ಟ್ರಗಳು ಅಂತ ಹೇಳಿ. ರಾಷ್ಟ್ರಗಳು. ನೇಷನ್ಸ್ ಅಂದ್ರೆ ಏನು? ರಾಷ್ಟ್ರಗಳು. ಅದೇ ರೀತಿಯಾಗಿ ಜಾಯಿಂಟ್ ಅಂದ್ರೆ? ಜಾಯಿಂಟ್ ಅಂತಂದ್ರೆ ಜೊತೆಗೂಡಿ, ಸೇರಿ. ಜಾಯಿಂಟ್ ಅಂದ್ರೆ ಏನ್ರಿ? ಜೊತೆಗೂಡಿ ಅಥವಾ ಸೇರಿ. ದ ನಾವೆಲ್ ಎಕ್ಸರ್ಸೈಸ್. ನೌಕಾ ಒಂದು ತರಬೇತಿ. ನೌಕಾಯಾನದ ತರಬೇತಿ. ಅದರ ಹೆಸರು ಏನ್ ಸರ್? ವರುಣ ಅಂತಕ್ಕಂಥ ನೌಕಾಯಾನವನ್ನ ತರಬೇತಿಯನ್ನ 2 ದೇಶಗಳು ಕೂಡಿ ಮಾಡಿದ್ವಿ. ಒಂದು ದೇಶ ಯಾವುದು? ಒಂದು ಇಂಡಿಯಾ ಅಂತ ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದಂತ ನಾವು ಆನ್ಸರ್ ನ ತಿಳಿಸಬೇಕು. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? USA. ಸರ್ US ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ಸರ್. USA ಫುಲ್ ಫಾರ್ಮ್ ಏನ್ ಸರ್? ಸೊ USA ಅಂತಂದ್ರೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ.
ಸೊ ಅದೇ ರೀತಿ ಯು ಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಫ್ರಾನ್ಸ್ ಅದೇ ರೀತಿ ಚೀನಾ. ಸೊ ಇಲ್ಲಿ ಏನು ನಾವು ನೋಡ್ತಿದೀವಲ್ಲ, ಇಲ್ಲಿ USA, UK, ಫ್ರಾನ್ಸ್ ಇವೆಲ್ಲ ಕೂಡ ಯುರೋಪಿಯನ್ ಕಂಟ್ರೀಸ್ ಅಂತ ಕರಿತೀವಿ ನಾವು. ಸೊ ಬಟ್ ಚೀನಾ ಇಟ್ ಈಸ್ ಅ ಏಷ್ಯನ್ ಕಂಟ್ರಿ, ಏಷ್ಯಾ ಖಂಡದಲ್ಲಿ ಇರುವಂತಹದ್ದು. ಇವು ಮೂರು ಕೂಡ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಇರುವಂತದ್ದು, ಅಂದ್ರೆ ಯುರೋಪಿಯನ್ ಖಂಡ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಕಾಂಟಿನೆಂಟ್ ಅಂತ ಕರಿತೀವಿ ನಾವು. ಸೊ ಸರಿಯಾದ ಉತ್ತರ ಇಲ್ಲಿ ಫ್ರಾನ್ಸ್. ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಸರ್? ಫ್ರಾನ್ಸ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಫ್ರಾನ್ಸ್. ಖಂಡ ಅಂದ್ರೆ ಸರಿ ಕಾಂಟಿನೆಂಟ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಕ್ವಶನ್ ಬಂದಿದೆ, ನೀವು ಹೇಳಿದ ಕೂಡಲೇ ನೆನಪಾಯ್ತು. ಸೊ ಲಾರ್ಜೆಸ್ಟ್ ಕಂಟಿನೆಂಟ್ ಅಂತ ಕ್ವಶನ್ ಕೇಳ್ತಾರೆ ಸರ್. ನೆಕ್ಸ್ಟ್ ಇನ್ನೊಂದು ಸ್ಮಾಲೆಸ್ಟ್ ಕಂಟಿನೆಂಟ್ ಇನ್ ದಿ ವರ್ಲ್ಡ್ ಅಂತ ಕ್ವಶನ್ ಕೇಳಿದಾರೆ. ಸೊ ಆನ್ಸರ್ ಅನ್ನ ನಾವು ಒಂದು ಹೇಳೋಣ ಸರ್, ನಾವು ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ ಕಂಟಿನೆಂಟ್ ಇನ್ ದಿ ವರ್ಲ್ಡ್ ಹೇಳೋಣ, ಅವ್ರಿಗೆ ಒಂದು ಕಮೆಂಟ್ ಅಲ್ಲಿ ಕೊಡೋಣ ಸರ್. ನಾವ್ ಯಾವ್ದು ಹೇಳೋಣ ಸರ್? ಇದರಲ್ಲಿ ಲಾರ್ಜ್ ತಗೊಳ್ಳೋಣ. ಲಾರ್ಜ್ ಅನ್ನ ನಾವು ತಗೋತೀವಿ. ಲಾರ್ಜೆಸ್ಟ್ ಕಂಟಿನೆಂಟ್ ಇನ್ ದಿ ವರ್ಲ್ಡ್ ಯಾವ್ದಾಗುತ್ತೆ ಸರ್? ಆನ್ಸರ್ ಅನ್ನ ಏಷ್ಯಾ. ಯಾವುದು? ಏಷ್ಯಾ. ಅದೇ ರೀತಿ ಇರೋದು ಕೂಡ ಏಷ್ಯಾ ಖಂಡದಲ್ಲಿ. ಸೊ ನೀವು ಕೂಡ ಮಿಸ್ ಮಾಡದ ಸ್ಮಾಲೆಸ್ಟ್ ಕಂಟಿನೆಂಟ್ ಇನ್ ದಿ ವರ್ಲ್ಡ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ನಿಮ್ ಕಮೆಂಟ್ ಗಾಗಿ ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ. ಮಿಸ್ ಮಾಡದ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಅದೇ ರೀತಿಯಾಗಿ ವರುಣ ಅಂತಕ್ಕಂತ ಪ್ರಾಕ್ಟೀಸ್, ಒಂದು ಎಕ್ಸರ್ಸೈಸ್ ಪ್ರಾಕ್ಟೀಸ್ ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತದ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕು, ಕರೆಕ್ಟ್ ಆಗಿ ನೋಡ್ಕೋರಿ. ಸಾಕಷ್ಟು ಬಾರಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸರ್ಸೈಸ್ ಮೇಲೆ ಪ್ರತಿ ವರ್ಷನೂ ಒಂದು ಕ್ವಶನ್ ಬಂದಿರ್ತದ. ಸೊ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಸಂತೋಷ ಟ್ರೋಫಿ. ಸೊ ಕ್ವಶನ್ ನಂಬರ್ 7, ಸಂತೋಷ್ ಟ್ರೋಫಿ ಈಸ್ ರಿಲೇಟೆಡ್ ಟು. ಸಂತೋಷ ಅನ್ನೋದು ಯಾವ್ದೋ ಹೆಸರು ತರ ಇದೆ. ಸೊ ಬಟ್ ಅದು ಒಂದು ಟ್ರೋಫಿ, ಒಂದು ಟ್ರೋಫಿ ಅಂದ್ರೆ ಏನು ಸರ್? ಅದು ಕಪ್ ಅಂತ ಹೇಳ್ಬೋದು. ಸಂತೋಷ ಅನ್ನೋದು ಒಂದು ಕಪ್. ಅದು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದು? ರಿಲೇಟೆಡ್ ಟು ಅಂತ ಕೇಳಿದ್ದಾರೆ. ರಿಲೇಟೆಡ್ ಅಂದ್ರೆ ಸಂಬಂಧ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಫುಟ್ಬಾಲ್, ಕ್ರಿಕೆಟ್, ಚೆಸ್, ಟೆನ್ನಿಸ್. ಸೊ ಆನ್ಸರ್ ಯಾವ್ದಾಗುತ್ತೆ ಸರ್ ಇದರಲ್ಲಿ? ಸೊ ಫುಟ್ಬಾಲ್ ಈಸ್ ಅ ರೈಟ್ ಆನ್ಸರ್. ಸಂತೋಷ್ ಟ್ರೋಫಿ ಈಸ್ ರಿಲೇಟೆಡ್ ಟು ಫುಟ್ಬಾಲ್. ಅದೇ ರೀತಿಯಾಗಿ ಸರ್ ಕ್ರಿಕೆಟ್ ಮೇಲೆ ಫುಟ್ಬಾಲ್ಗೆ ಮತ್ತೊಂದು ಅವಾರ್ಡ್ ಅಂತಂದ್ರೆ ಫಿಫಾ ವರ್ಲ್ಡ್ ಕಪ್ ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ ಸರ್. ಅದೇ ರೀತಿಯಾಗಿ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇರ್ತದೆ. ಸೊ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಹೋಗ್ಬಿಡೋಣ. ಕ್ರಿಕೆಟ್ ಗ್ರೌಂಡಿಗೆ ಏನಂತಾರಂತ ಕ್ವಶನ್ ಕೇಳಿದೆ ಸರ್ ಸಾಕಷ್ಟು ಬಾರಿ. ಕ್ರಿಕೆಟ್ ಗ್ರೌಂಡಿಗೆ ಏನಂತೀವಪ್ಪ? ಕೋರ್ಟ್ ಅಂತೀವೋ, ಪಿಚ್ ಅಂತೀವೋ? ಸರ್ ಏನಂತಾರೆ ಸರ್? ಕ್ರಿಕೆಟ್ ಒಂದೊಂದು ಕ್ರೀಡೆಗೂ ಒಂದೊಂದು ರೀತಿಯಾಗಿ ಕರಿತೀವಿ ನಾವೆಲ್ಲ. ಆಲ್ಮೋಸ್ಟ್ ಆಗಿ ಏನಂತ ಕರಿತೀವಿ? ಗ್ರೌಂಡ್ ಅಂತ ಕರಿತೀವಿ. ಬಟ್ ಒಂದೊಂದು ಕ್ರೀಡೆಗೆ ಒಂದೊಂದು ಇರುತ್ತೆ. ಕ್ರಿಕೆಟ್ಗೆ ಪಿಚ್ ಅಂತ ಕರಿತೀವಿ. ಏನಂತೀವಿ? ಪಿಚ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಜನ ಮೆಂಬರ್ಸ್ ಎಷ್ಟಿರ್ತಾರೆ ಸರ್? ಸೊ ಟೋಟಲ್ 11 ಮೆಂಬರ್ಸ್ ಇರ್ತಾರೆ. ಅದೇ ರೀತಿಯಾಗಿ ಕ್ರಿಕೆಟ್ ಇರ್ತಕ್ಕಂಥ ಟ್ರೋಫಿ ಸರ್. ಸೊ ವರ್ಲ್ಡ್ ಕಪ್ ಆಗಿರ್ಬೋದು, T20 ಕಪ್ ಆಗಿರ್ಬೋದು, T20 ಆಗಿರ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಗಾಡ್ ಆಫ್ ಕ್ರಿಕೆಟ್ ಅಂತ ಕ್ವಶನ್ ಕೇಳಿದಾರೆ ಸರ್. ಗಾಡ್ ಆಫ್ ಕ್ರಿಕೆಟ್. ಸೊ ಸಚಿನ್ ತೆಂಡೂಲ್ಕರ್ ಹೇಳ್ಬೋದು. ಯಾವುದು? ಸಚಿನ್ ತೆಂಡೂಲ್ಕರ್. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳಿದಾರೆ ಸರ್, ರನ್ ಮಷೀನ್ ಅಂತಾರೆ. ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್ ಅವ್ರು ಬರ್ದಿರ್ತಕ್ಕಂಥ ಬುಕ್ ಪ್ಲೇಯಿಂಗ್ ಇಟ್ ಮೈ ವೇ. ಯಾವ್ದ್ರಿ? ಪ್ಲೇಯಿಂಗ್ ಇಟ್ ಮೈ ವೇ. ಇವೆಲ್ಲ ಕ್ವಶನ್ ಡೈರೆಕ್ಟ್ ಆಗಿ ಬಂದವ. ಕ್ರಿಕೆಟ್ ಗ್ರೌಂಡ್ ಏನಂತಾರ? ಪಿಚ್ ಅಂತಾರ. ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಮೆಂಬರ್ಸ್ ಎಷ್ಟ್ರಿ? 11 ಮೆಂಬರ್ಸ್. ಕ್ರಿಕೆಟ್ ಇರ್ತಕ್ಕಂಥ ಕಪ್ಗಳು ಯಾವ್ರಿ? ವರ್ಲ್ಡ್ ಕಪ್ ಆಗಿರ್ಬೋದು, T20 ಆಗಿರ್ಬೋದು. ಗಾಡ್ ಆಫ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಬರ್ದಿರ್ತಕ್ಕಂಥ ಬುಕ್ ಯಾವುದು? ಪ್ಲೇಯಿಂಗ್ ಇಟ್ ಮೈ ವೇ. ಡೈರೆಕ್ಟ್ ಹೇಳಿದೇನ್ರ ಇವೆಲ್ಲ ಕ್ವಶನ್ ಇದೇ ರೀತಿ ಬಂದಿದಾವ ಸರ್. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮ್ಗಳನ್ನು ಕೂಡ ಕ್ವಶನ್ ಕೇಳಿದ್ರೆ ಸರ್. LBW ಆಗಿರ್ಬೋದು, ಜಫಾ ಅಂತ ಬರುತ್ತೆ, LBW ಬರುತ್ತೆ. ಓಕೆ, ಜಫಾ ಅನ್ನೋದು ಕೂಡ ಒಂದು ಬಾಲಿಂಗ್ ನ ಟೈಪ್. ಓಕೆ ಸರ್, ಅದೇ ರೀತಿಯಾಗಿ ಚೆಸ್ ನಮ್ಮ ಭಾರತದಲ್ಲಿ ಪ್ರಸಿದ್ಧ ಆಟಗಾರ ವಿಶ್ವನಾಥ್ ಆನಂದ್ ಅಲ್ಲ ಸರ್? ವಿಶ್ವನಾಥ್ ಆನಂದ್ ಅಂತ ಹೇಳ್ತೀವಿ. ಸಾನಿಯಾ ಮಿರ್ಜಾ ಫೇಮಸ್. ಅದೇ ರೀತಿಯಾಗಿ ಒಂದು ಯಾವ್ದಾದ್ರು ಹೆಸರು ಕೊಡ್ತಾರೆ, ಸಾನಿಯಾ ಮಿರ್ಜಾ ಇಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ನಿಮ್ಗೆ ಗೊತ್ತಿರಬೇಕು ಟೆನ್ನಿಸ್ ಅಂತಕ್ಕಂಥದ್ದು. ಸಚಿನ್ ತೆಂಡೂಲ್ಕರ್ ಕೊಡ್ಬೋದು. ವಿರಾಟ್ ಕೊಹ್ಲಿ ಇರ್ತಕ್ಕಂಥ ನಿಕ್ ನೇಮ್ ಕೇಳ್ಬೋದು. ಯಾವ್ದು? ಚಿಕ್ಕು. ಯಾವ್ದು? ಚಿಕ್ಕು. ಓಕೆ, ಅದು ಕ್ವಶನ್ ಕೇಳಿದ್ರೆ ಸರ್. ಯಾರು ಅಂತ ನಾವು ಹುಡುಗರಿಗೆ ಗೊತ್ತಿರುತ್ತೆ ಸರ್. ಮಿಸ್ ಮಾಡಲ್ಲ, ಕಮೆಂಟ್ ಹೋಗಿ ತಿಳಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ವಿಚ್ ಆಫ್ ದ ಫಾಲೋವಿಂಗ್. ಸೊ ಕ್ವಶನ್ ನಂಬರ್ 8, ವಿಚ್ ಆಫ್ ದ ಫಾಲೋವಿಂಗ್ won the Vijay Hazare Trophy at the Narendra Modi Stadium in
ಅಹಮದಾಬಾದ್, ಗುಜರಾತ್. ಸೊ ಇಲ್ಲಿ ಒಂದು ಟ್ರೋಫಿ ಹೆಸರು ಕೊಟ್ಟಿದ್ದಾರೆ. ಟ್ರೋಫಿ ಅಂದ್ರೆ ನಾವೇನು ಹೇಳಿದ್ವಿ, ಕಪ್ ಅಂತ ಹೇಳಿದ್ವಿ, ಹೌದಾ? ಓಕೆ ಸರ್. ಟ್ರೋಫಿ ಅಂದ್ರೆ ಕಪ್. ಯಾವುದು ಕೊಟ್ಟಿರೋದವರು? ಹಜಾರೆ. ಹಜಾರೆ, ವಿಜಯ್ ಹಜಾರೆ. ವಿಜಯ್ ಹಜಾರೆ ಅಂತಕ್ಕಂಥ ಟ್ರೋಫಿಯನ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ, ನರೇಂದ್ರ ಮೋದಿ ಇರೋದು ಕೂಡ ಎಲ್ಲಿ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಒಂದೊಂದ್ಸಲ ಕ್ವಶನ್ ಕೇಳಿದಾರೆ ಸರ್. ನರೇಂದ್ರ ಮೋದಿ ಸ್ಟೇಡಿಯಂ ಲೊಕೇಟೆಡ್ ಇನ್ ಅಹಮದಾಬಾದ್, ಗುಜರಾತ್ ಅಂತ ಕೇಳ್ಬೇಕಿತ್ತು. ಆದ್ರೆ ಕ್ವಶನ್ ಸ್ವಲ್ಪ ಡೀಪ್ ಆಗಿದೆ. ಸೊ ಈ ಒಂದು ಕೊಟ್ಟಿರೋದ್ರಲ್ಲಿ ಯಾರು ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ ಅಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನ ಗೆದ್ರು ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್. ಸೊ ಸ್ಟೇಟ್ಗಳ ಹೆಸರು ಕೊಟ್ಟಿದ್ದಾರೆ. ಯಾವುದು? ಸೌರಾಷ್ಟ್ರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಕೇರಳ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಹೇಳ್ಬೋದು? ಸೌರಾಷ್ಟ್ರ. ಯಾವ್ದ್ರಿ? ಸೌರಾಷ್ಟ್ರ. ಯಾವ್ದಾಗಿರ್ತದ? ಸೌರಾಷ್ಟ್ರ. ಅದೇ ರೀತಿ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಸರ್? ಮುಂಬೈ ಅಂತ ಹೇಳ್ಬೋದು ಸರ್. ಯಾವುದು? ಮುಂಬೈ. ಇದು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವ್ರದಲ್ಲ ಸರ್? ಯುಪಿ. ಯುಪಿ. ಸೊ ಆನ್ಸರ್ ಕಮೆಂಟ್ ಒಳಗೆ ಮಿಸ್ ಮಾಡಲ್ಲ ಬರಬೇಕು. ಓಕೆ. ಸೊ ತಿರುವನಂತಪುರಂ ಕೇರಳದಾಗುತ್ತೆ. ಕೇರಳದು ತಿರುವನಂತಪುರಂ. ಯಾವುದು? ತಿರುವನಂತಪುರಂ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. 9 ಸರ್. ಸೊ ಕ್ವಶನ್ ನಂಬರ್ 9. As on 31st May 2020, how many languages enjoy the status of classical language in India? Classical language ಏನು ಕೊಟ್ಟಿದ್ದಾರೆ ಅವರು? ಲ್ಯಾಂಗ್ವೇಜಸ್ ಅಲ್ಲಿ ಎರಡು ರೀತಿ ಬರ್ತವೆ. ಒಂದು ಅಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್, ಮತ್ತೊಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತ ಬರ್ತವೆ ಸರ್. ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಮತ್ತು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಏನ್ ಡಿಫರೆನ್ಸ್? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಮ್ಮವರಿಗೆ. ಎಸ್ ಸರ್, ಅದನ್ನ ಕ್ಲಿಯರ್ ಮಾಡೋಣ. ಸೊ ಫಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇವನ್ನ ಸಾಂಪ್ರದಾಯಿಕ ಭಾಷೆಗಳು ಅಂತ ಕರಿತೀವಿ ನಾವು. ಸಾಂಪ್ರದಾಯಿಕ ಭಾಷೆ ಅಂದ್ರೆ ನಾವು ಹಿಂದಿನಿಂದನೂ ಕೂಡ ಇತಿಹಾಸ ಅನ್ನೋದು ತುಂಬಾ ಇರುತ್ತೆ ಇವಕ್ಕೆ. ಅಂತ ಭಾಷೆಗಳನ್ನ ನಾವು ಸಾಂಪ್ರದಾಯಿಕ ಭಾಷೆಗಳು ಅಂತ ಕರಿತೀವಿ. ಅಡ್ಮಿನಿಸ್ಟ್ರೇಟಿವ್ ಅಂತಂದ್ರೆ ಇವು ಆಡಳಿತ ಭಾಷೆಗಳು, ಅಂದ್ರೆ ಆಡಳಿತ ಡಾಕ್ಯುಮೆಂಟ್ಸ್ಗೆ ಅಂದ್ರೆ ದಾಖಲೆಗಳಿಗೆ ಇರುವಂತಹ ಭಾಷೆಗಳು ಅಂತ ಕರಿತೀವಿ ನಾವು ಭಾರತದಲ್ಲಿ. ಸೊ ಆ ತರ ಕ್ಲಾಸಿಕಲ್ ಭಾಷೆಗಳು 31st May 2020 ಅವಾಗ ಎಷ್ಟು ಭಾಷೆಗಳು ಪಡ್ಕೊಂಡ್ವು ಸ್ಥಾನಮಾನವನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆಪ್ಷನ್ಸ್ 7, 5, 4, 6. ಸೊ ಇಲ್ಲಿ ಸರಿಯಾದ ಉತ್ತರ 6. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ 6. ಸೊ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜಸ್ ಹೇಳ್ತಾರ, ನಾವ್ ಹೇಳೋಣ ಸರ್? ಇಲ್ಲ ಸರ್, ಹೇಳ್ಬಿಡೋಣ ಸರ್. ಅವ್ರಿಗೆ ಹೇಳ್ಬಿಡೋಣ. ಒಂದ್ಸಲ ವೇಟ್ ಮಾಡ್ಲಿ ಸರ್. ಆನ್ಸರ್ ಸ್ವಲ್ಪ ಅದು ಸರ್ಚ್ ಮಾಡ್ಲಿ ಗೂಗಲ್ ಅಲ್ಲಿ. ಬರೀ ಎಲ್ಲ ಆನ್ಸರ್ ನಾವೇ ಕೊಟ್ಟರೆ ಅದಕ್ಕೆ ಏನ್ ವ್ಯಾಲ್ಯೂ ಇರಲ್ಲ. ಸೊ ಆನ್ಸರ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಗೆ ಆನ್ಸರ್ ನಿಮ್ಮಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಎಕ್ಸೆಪ್ಟೇಷನ್ ಮಾಡ್ತಿರ್ತೀವಿ. ನಮ್ಮ ಎಕ್ಸೆಪ್ಟೇಷನ್ ಗೆ ಒಂದ್ ನಿರಾಶೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ ಸರ್. ನಮ್ಮ ಹುಡುಗರ ಮೇಲೆ ಇಡ್ಬೇಕು ಸರ್ ನಾವು ಅದನ್ನ. ಮತ್ತೆ ಅದೇ ರೀತಿ ಸಾಂವಿಧಾನಿಕ ಭಾಷೆಗಳು ಅಂತಾನೆ ಇದಾವೆ. ಟೋಟಲ್ ನಮ್ಮ ಭಾರತದಲ್ಲಿ ಈಗ ಸಾಕಷ್ಟು ಭಾಷೆಗಳಿದಾವೆ. ಅದರಲ್ಲಿ ಸಂವಿಧಾನಿಕ ಭಾಷೆಗಳು ಅಂತ ಎಷ್ಟು ಭಾಷೆಗಳಿದಾವೆ? 22 ಸರ್. 22. ಅದರಲ್ಲಿ ಆಡಳಿತ ಭಾಷೆಗಳು 8, ಕ್ಲಾಸಿಕಲ್ ಭಾಷೆಗಳು 6. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ನೆಕ್ಸ್ಟ್. ಸೊ ಕ್ವಶನ್ ನಂಬರ್ 10. In which state is Similipal Tiger Reserve situated? So ಇಲ್ಲಿ ಟೈಗರ್ ರಿಸರ್ವ್ ಅಂತಂದ್ರೆ ಒಂದು ಅದಕ್ಕೋಸ್ಕರನೇ ಕಾಯ್ದಿರಿಸಿದಂತಹ ಒಂದು ಫಾರೆಸ್ಟ್. ಯಾವುದಕ್ಕೆ? ಟೈಗರ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದ್ರ ಹೆಸರೇನು? ಸಿಮಿಲಿಪಾಲ್. ಸಿಮಿಲಿಪಾಲ್ ಅನ್ನೋದು ಅದೊಂದು ಪ್ಲೇಸ್. ಟೈಗರ್ ಯಾವುದಕ್ಕೋಸ್ಕರ, ಯಾವ ಪ್ರಾಣಿಗೋಸ್ಕರ? ಟೈಗರ್ಗೋಸ್ಕರ ಕಾಯ್ದಿರಿಸುವಂತಹ ಒಂದು ಪ್ಲೇಸ್ ಯಾವುದು? ಆಪ್ಷನ್ಸ್ ಏನಿದಾವೆ? ಒಡಿಶಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಒಡಿಶಾ. ಕ್ಯಾಪಿಟಲ್ ಆಫ್ ಒಡಿಶಾ ಸರ್. ಕ್ವಶನ್ ಕೇಳಬಹುದಲ್ಲ, ನಮ್ಮ ಹುಡುಗರಿಗೆ ಕೇಳ್ಬಿಡೋಣ ಒಂದ್ಸಲ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಒಡಿಸ್ಸಾದ ಕ್ಯಾಪಿಟಲ್ ಆಫ್ ಒಡಿಸ್ಸಾನ ಸ್ವಲ್ಪ ಕಮೆಂಟ್ ಅಲ್ಲಿ ಮಿಸ್ ಮಾಡಲ್ಲ ತಿಳಿಸ್ಬೇಕು. ಓಕೆ. ಎಸ್. So next question. So question number 11. Who was the first Governor General of India? Who was the first Governor General of India? ಸರ್ ಗವರ್ನರ್ ಜನರಲ್ ಅಂದ್ರೆ ಏನು ಸರ್? ಯಾರಿಗೆ ಅಂತೀವಿ ನಾವು? ಸೊ ಗವರ್ನರ್ ಜನರಲ್ ಅಂತಂದ್ರೆ ಇದು ಈಗಿಂದಲ್ಲ ಸರ್, ಇದು ಬ್ರಿಟಿಷರ ಕಾಲಕ್ಕೆ ಸಂಬಂಧಿಸಿದ್ದು. ಸೊ ಬ್ರಿಟಿಷರ ಅಧಿಕಾರಿಗಳಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಗವರ್ನರ್ ಜನರಲ್ ಆಗಿದ್ದು. ಗವರ್ನರ್ ಜನರಲ್ ಅಂದ್ರೆ ಆ ಒಂದು ಬ್ರಿಟಿಷ್ ಇದಕ್ಕೆ ಹೆಡ್ ಆದಂತಹ ವ್ಯಕ್ತಿ, ಅವರನ್ನ ಅದೇ ರೀತಿಯಾಗಿ ಕರಿತಾ ಇದ್ರು ಗವರ್ನರ್
ಜನರಲ್ ಅಂತ ಗವರ್ನರ್ ಜನರಲ್ ಅಂತ ಕರಿತಾ ಇದ್ರು ಯಾರು ಸರ್ ಸರ್ ಮುಖ್ಯಸ್ಥರು. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಸರ್? ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ವಿಲಿಯಂ ಡಾಲ್ಹೌಸಿ, ಲಾರ್ಡ್ ವಿಲಿಯಂ ಕಾರ್ನ್ವಾಲಿಸ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಸರಿಯಾಗಿರ್ತಕ್ಕಂತ ಆನ್ಸರ್ ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಲಾರ್ಡ್ ಡಾಲ್ಹೌಸಿ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪ್ರಸಿದ್ಧ ಕಾಯ್ದೆಯನ್ನು ಜಾರಿಗೆ ತರ್ತಾನವನು. ಅದೇ ಅಲ್ವಾ ಸರ್? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತ ಕಾಯ್ದೆಯನ್ನ. ಸೊ ಎಲ್ಲೋ 5th ಅಥವಾ 6th ಓದಿದ್ ನೆನಪು ಸರ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದು ಇಂಪಾರ್ಟೆಂಟ್. ಅದೇ ರೀತಿ ಲಾರ್ಡ್ ವೆಲ್ಲೆಸ್ಲಿ ಅನ್ನೋನು ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಅದೇನಾಗ್ತಿತ್ತು ಸರ್ ಸಹಾಯಕ ಸೈನ್ಯ ಪದ್ಧತಿ? ಸ್ವಲ್ಪ ಸ್ಟೋರಿ ಏನಾದ್ರು ನಮ್ಮ ಮಕ್ಕಳಿಗೆ ಹೇಳ್ಬೋದಾ ಸರ್? ಎಸ್ ಸರ್, ಹೇಳೋಣ. ಸೊ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ನಮ್ಮ ದೇಶದಲ್ಲಿ ಕೂಡ ಆಗಿನ ಟೈಮಲ್ಲಿ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಏನು ನಮ್ಮ ದೇಶೀಯ ರಾಜರು ಕೂಡ ಆಳ್ವಿಕೆ ಮಾಡ್ತಾ ಇದ್ರು. ಅಂತ ಆಳ್ವಿಕೆ ಮಾಡುವಂತಹ ರಾಜರ ಹತ್ರ ಒಂದು ಒಪ್ಪಂದ ಮಾಡ್ಕೊಳ್ಳೋದು ಏನು? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ಅದೇ ರೀತಿಯಾಗಿ ಮರಾಠರು ಆಳ್ವಿಕೆ ಮಾಡ್ತಾ ಇದ್ರು. ಮರಾಠರು ಏನಾದ್ರೂ ಮೈಸೂರು ಮೇಲೆ ಅಟ್ಯಾಕ್ ಮಾಡಿದಾಗ ಇವ್ರು ಏನ್ ಮಾಡ್ತಾರೆ, ಬ್ರಿಟಿಷರು ಮೈಸೂರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಅಂದ್ರೆ ಅವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಮೈಸೂರು ಹತ್ರ, ನಮ್ಮ ಏನಾದ್ರು ನೀವು ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡ್ರೆ ನಾವು ಮರಾಠರು ಏನಾದ್ರು ಅಟ್ಯಾಕ್ ಮಾಡಿದಾಗ, ಯಾರೇ ಆಗಿರ್ಬೋದು ಅಟ್ಯಾಕ್ ಮಾಡಿದಾಗ ನಿಮಗೆ ಸಹಾಯ ಮಾಡ್ತೀವಿ ಅಂತ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿ ಒಂದು ಲಾರ್ಡ್ ವೆಲ್ಲೆಸ್ಲಿ ಅನ್ನೋನು ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಬಟ್ ಆ ಒಂದು ಅವರು ಯುದ್ಧದಲ್ಲಿ ಪಾಲ್ಗೊಂಡಿದ್ದಕ್ಕೆ ಬ್ರಿಟಿಷರಿಗೆ ಏನ್ ಮಾಡ್ಬೇಕಿತ್ತು, ಆ ಒಂದು ಸೈನ್ಯದ ತುಕಡಿಯನ್ನ ಅವ್ರ ಹತ್ರ ಇಟ್ಕೋಬೇಕಿತ್ತು. ಅವರ ಖರ್ಚು ವೆಚ್ಚ ಎಲ್ಲ ನಿರ್ವಹಣೆ ಬ್ರಿಟಿಷರ್ದು ಒಂದು ಸೈನ್ಯವನ್ನ ನಾನೇ ಇಟ್ಟುಕೊಂಡು ಅದು ಖರ್ಚು ವೆಚ್ಚನ ನಾನೇ ನೋಡ್ಕೋಬೇಕು, ಬರ್ಸ್ಕೋಬೇಕಿತ್ತು. ಅವಾಗ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಆ ತರ ಒಂದು ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಬ್ರಿಟಿಷರು, ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ರೆ, ಈಗ ಫಾರ್ ಸಪೋಸ್ ಯಾರಿಗಾದ್ರೂ ರಾಜ ಕುಟುಂಬದಲ್ಲಿ ರಾಜನಿಗೆ ಮಗು ಇಲ್ಲ, ಅವರು ದತ್ತು ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳಗಾವಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ವಿಕೆ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಮಕ್ಕಳಿರ್ಲಿಲ್ಲ. ಸೊ ಒಬ್ಬ ಮಗನನ್ನ ದತ್ತು ತಗೊಂಡಿದ್ರು. ಸೊ ಅವರು ಏನು ಲಾರ್ಡ್ ಡಾಲ್ಹೌಸಿ ಪ್ರಕಾರ ಆ ಮಗುವಿಗೆ ಅಂದ್ರೆ ದತ್ತು ತಗೊಂಡಿರೋ ಮಗುವಿಗೆ ಹಕ್ಕಿರೋದಿಲ್ಲ, ರಾಜತ್ವ ಇರೋದಿಲ್ಲ, ನೆಕ್ಸ್ಟ್ ಉತ್ತರಾಧಿಕಾರ ಅವ್ರಿಗೆ ಕೊಡಕ್ ಬರಲ್ಲ. ಅದು ಕಂಪ್ಲೀಟ್ ಆಗಿ ಯಾರಿಗೆ ಸೇರ್ಬೇಕು, ಅದು ಬ್ರಿಟಿಷರಿಗೆ ಸೇರ್ಬೇಕು. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ಅಲ್ಲೆಲ್ಲ ಅದೇ ರೀತಿಯಾಗಿ ತೋರಿಸಿದ್ದಾರೆ ಸರ್ ಎಲ್ಲ. So next question, state of. So question number 12, Statue of Unity is located in which state? Sir, ಹಿಂಗಂದ್ರೆ ಏನ್ ಸರ್ ಇದು? ಸ್ಟ್ಯಾಚ್ಯೂ ಆಫ್ ಯುನಿಟಿ. ಸ್ಟ್ಯಾಚ್ಯೂ ಅಂದ್ರೆ ಫಸ್ಟ್ ತಿಳ್ಕೊಳ್ಳೋಣ ನಾವು, ಸ್ಟ್ಯಾಚ್ಯೂ ಅಂದ್ರೆ ಏನು ಅಂತ. ಸ್ಟ್ಯಾಚ್ಯೂ ಅಂದ್ರೆ ಒಂದು ಮೂರ್ತಿ, ವಿಗ್ರಹ, ಮೂರ್ತಿ, ಶಿಲೆ ಅಂತ ಹೇಳ್ತೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಏಕತೆಗೆ ಸಂಬಂಧಿಸಿದಂತಹ ಮೂರ್ತಿ. ಏಕತೆಗೆ ಸಂಬಂಧಿಸಿರತಕ್ಕಂತ ಮೂರ್ತಿ. ಏಕತೆಗೆ ಯಾವುದು? ಯೂನಿಟಿ ಮೀನ್ಸ್ ಏಕತೆಗೆ ಸಂಬಂಧಿಸಿರತಕ್ಕಂತ ಮೂರ್ತಿ ಇರುವಂತಹದ್ದು ಎಲ್ಲಿ? ಸೊ ಆನ್ಸರ್ ಅನ್ನ ನೋಡೋಣ ಸರ್. ಆಪ್ಷನ್ ಎ ಗುಜರಾತ್, ಮೇಘಾಲಯ, ಪಂಜಾಬ್, ಹರಿಯಾಣ. ಸೊ ಇಲ್ಲಿ ಸರಿಯಾದ ಉತ್ತರ ಗುಜರಾತ್. ಸೊ ಗುಜರಾತ್ ಇಂದು ನಮಗೆ ಕ್ಯಾಪಿಟಲ್ ಸಿಟಿ ಗೊತ್ತಿದೆ, ಅಹಮದಾಬಾದ್. ಇದು ಯಾರ್ದು ಸ್ಟ್ಯಾಟ್ಯೂ ಆಗಿದೆ ಸರ್? ಸೊ ಇದು ನಾವು ಈಗಾಗಲೇ ಮಾತಾಡಿದ್ವಲ್ವಾ, ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಅವ್ರದ್ದೇ ಈ ಒಂದು ಸ್ಟ್ಯಾಚ್ಯೂ ಆಗಿರುವಂತಹದ್ದು. ಸೊ ಗುಜರಾತ್ ಅಲ್ಲಿ ಈ ಒಂದು ಸ್ಟ್ಯಾಚ್ಯೂ ಇದೆ. ಈ ತರ ಹೈಟ್ ಬಗ್ಗೆ ಎಲ್ಲ ಕ್ವಶನ್ ಕೇಳಿದ್ರೆ, ಸೊ ಹೈಟ್ ಅನ್ನ ಅವ್ರಿಗೆ ಬಿಟ್ಬಿಡೋಣ ಸರ್, ಅವ್ರು ಕಮೆಂಟ್ ಅಲ್ಲಿ ತಿಳಿಸ್ತಾರೆ. ಓಕೆ, ಹೈಟ್ ಬಗ್ಗೆ ಅದ್ರ ಮೆಜರ್ಮೆಂಟ್ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇನ್ನು ನಿಮ್ಗೆ ಏನಾದ್ರು ಅದ್ರದ್ದು ಒಂದು ಫೋಟೋ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದ್ರೆ ಅದ್ರದ್ದೊಂದು ಫೋಟೋನು ಕೂಡ ಕಮೆಂಟ್ ಅಲ್ಲಿ ಅಪ್ಲೋಡ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಎಸ್ ಸರ್. So question number 13, which of the following states is the Yumthang Valley located? Yumthang ಅನ್ನೋದು ಒಂದು ಸ್ವಲ್ಪ ಅಸ್ಸಾಮಿ ಭಾಷೆ ಅಥವಾ ನಮ್ಮ ನಾರ್ತ್ ಈಸ್ಟ್ ಸೈಡ್ ಬರುವಂತದ್ದು ಭಾಷೆ ಆಗಿರುತ್ತೆ ಸರ್. ಇದು ನಾರ್ದರ್ನ್ ಈಸ್ಟ್ ಸೈಡ್ ಅಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ, ಆ ರಾಜ್ಯಗಳಲ್ಲಿ ಬರುವಂತಹದ್ದಾಗಿರುತ್ತೆ. ಬಲ್ಲೆ ಅಂದ್ರೆ ಏನ್ ಸರ್? ವ್ಯಾಲಿ ಅಂತಂದ್ರೆ ಕಣಿವೆ ಅಂತ. ಕಣಿವೆ ಅಂತ ಕರಿತೀವಿ. ಕಣಿವೆ ಮೀನ್ಸ್ ಕಣಿವೆ ಯಾವ ರೀತಿ ಇರುತ್ತೆ ಸರ್? ಅದೊಂದು ಸ್ವಲ್ಪ ಡಯಾಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಬೆಟ್ಟಗಳು ಇದಾವೆ ಸಾಲು ಅಂತಂದ್ರೆ
ಈ ಒಂದು ಮೇಲಿನ ಪ್ರದೇಶವನ್ನು ನಾವು ಪೀಕ್ ಅಂತ ಕರಿತೀವಿ. ಪೀಕ್ ಅಂದ್ರೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಎರಡೂ ಮಧ್ಯಗಳ ನಡುವೆ ಇರುತ್ತಲ್ವಾ, ಈ ಒಂದು ಇದನ್ನ ನಾವೇನಂತ ಕರಿತೀವಿ, ವ್ಯಾಲಿ, ಕಣಿವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ಗಿಲ್, ಅದು ಕೂಡ ಅದೇ ರೀತಿ ಇರುವಂತಹದ್ದು. ಸೊ ಒಂದು ಬೆಟ್ಟದ ತುದಿಯನ್ನ ಪೀಕ್ ಅಂತ ಕರಿತೀವಿ. ಆ ಬೆಟ್ಟಗಳ ನಡುವಿನ ಪ್ರದೇಶವನ್ನ, ಇಳಿಜಾರು ಪ್ರದೇಶವನ್ನ ನಾವು ಕಣಿವೆ, ವ್ಯಾಲಿ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದು ಕ್ವಶನ್ ಕೇಳಿದರೆ, ಯುಮ್ ಥ್ಯಾಂಗ್ ವ್ಯಾಲಿ ಲೊಕೇಟೆಡ್ ಅಂದ್ರೆ ಎಲ್ಲಿದೆ, ಎಲ್ಲಿ ಕಂಡು ಬರುತ್ತೆ ಅಂತ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಸಿಕ್ಕಿಂ. ಸೊ ಸರಿಯಾದ ಉತ್ತರ ಇಲ್ಲಿ ಸಿಕ್ಕಿಂ. ಸರಿಯಾದ ಉತ್ತರ ಸಿಕ್ಕಿಂ. ಅದೇ ರೀತಿಯಾಗಿ ಉತ್ತರಾಖಂಡ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಕ್ವಶನ್ ಬಹಳಷ್ಟು ಬಾರಿ ಕೇಳಿದ್ದಾರೆ ಸರ್. ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ, ಜಿಮ್ ಕಾರ್ಬೆಟ್, ಯಾವುದು ಜಿಮ್ ಕಾರ್ಬೆಟ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಸರ್, ಅದು ಕೂಡ ಜಿಮ್ ಕಾರ್ಬೆಟ್ ಇನ್ ಉತ್ತರಾಖಂಡ್. ನೆಕ್ಸ್ಟ್ ಗಂಗೋತ್ರಿ ಬರ್ತದೆ ಸರ್. ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಬರ್ತಾವ, ಅದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊರಿ, ಸಾಕಷ್ಟು ಬಾರಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ರಾಜಾಜಿ ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲೇ ಬರ್ತದೆ. ನಂದಾದೇವಿ ಇಲ್ಲೇ ಬರ್ತದೆ ಸರ್, ಹೌದಲ್ಲ? ನಂದಾದೇವಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಜಿಮ್ ಕಾರ್ಬೆಟ್ ಆಯ್ತು, ನೆಕ್ಸ್ಟ್ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಆಯ್ತು. ಇಷ್ಟೆಲ್ಲ ಇಲ್ಲೇ ಬರ್ತದೆ. ಸ್ವಲ್ಪ ಇದ್ರ ಬಗ್ಗೆನೂ ಕ್ವಶನ್ ಕೇಳಿದ್ದಾರೆ. ಜಿಮ್ ಕಾರ್ಬೆಟ್ ಬಗ್ಗೆ ಅಂತೂ ಸಾಕಷ್ಟು ಬಾರಿ ಪ್ರತಿಯೊಂದು ಎಕ್ಸಾಮ್ದಾಗೂ ಬಂದಿದೆ. ಮೊದಲನೆಯದಾದಂತಹ ರಾಷ್ಟ್ರೀಯ ಉದ್ಯಾನವನ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಎಸ್, ಓಕೆ. So next question number 14. Finance. Who was the first finance minister of independent India? So ಫೈನಾನ್ಸ್ ಅಂದ್ರೆ ಹಣಕಾಸು ಅಲ್ವಾ ಸರ್? ಹಣಕಾಸು ಅಂತ ಹೇಳ್ತೀವಿ ನಾವು. ಮಿನಿಸ್ಟರ್, ಹಣಕಾಸು ಮಂತ್ರಿ. ಹಣಕಾಸು ಮಂತ್ರಿ. ಇಂಡಿಪೆಂಡೆಂಟ್ ಅಂದ್ರೆ ಅರ್ಥ ಗೊತ್ತಾಗಲ್ಲ ಸರ್. ಎಸ್, ಅದು ಒಂದು ಸಮಸ್ಯೆ ಆಗುತ್ತೆ. ಸ್ವತಂತ್ರ ಭಾರತದ ಮೊದಲ ಹಣಕಾಸು ಮಂತ್ರಿ ಯಾರು? ಮೊದಲ ಹಣಕಾಸು ಮಂತ್ರಿಗೂ ಸ್ವತಂತ್ರ ಭಾರತದ ಹಣಕಾಸು ಮಂತ್ರಿಗೂ ಬೇರೆ ಬೇರೆ. ಸ್ವತಂತ್ರದ ಪೂರ್ವದಲ್ಲೂ ಕೂಡ ಈಗ ನಮ್ಮ ಏನು ಗೌರ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ಬೇಕಾದ್ರೆ ಏನಂತ ಹೇಳಿದ್ರು, ನೀವೊಂದು ಸರ್ಕಾರವನ್ನು ರಚನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆ ಟೈಮಲ್ಲೂ ಕೂಡ ಒಂದು ಸರ್ಕಾರ ರಚನೆ ಆಗಿತ್ತು, ಹಂಗಾಮಿ ಸರ್ಕಾರ ಅಂತ ಕರಿತೀವಿ. ಅವ್ರಿಗೂ ಅಷ್ಟು ನಮ್ಮ ಬಗ್ಗೆ ಕಾಳಜಿ ಇತ್ತ ಸರ್, ಇವರು ಬಿಟ್ಟು ಹೋದ್ರೆ ಏನಾಗ್ತಾರೋ ಅನ್ನೋದು ಕಾಳಜಿ ಜಾಸ್ತಿ. ಸೊ ಹಂಗಾಗಿ ಹಂಗಾಮಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳಿ, ಹಾಗಾದ್ರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಒಂದು ನಿಬಂಧನೆಯನ್ನು ಹೇರಿರ್ತಾರೆ. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಕೂಡ ಅದೇ ರೀತಿ, ಸಂವಿಧಾನ ಅದನ್ನು ರೆಡಿ ಮಾಡ್ಕೊಳ್ಳಿ, ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಇಲ್ಲಿ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಜವಾಹರ್ಲಾಲ್ ನೆಹರು, ಲಿಕ್ವತ್ ಅಲಿ, ಆರ್.ಕೆ. ಷಣ್ಮುಖನ್ ಚೆಟ್ಟಿ, ಜಾನ್ ಮತಾಯ್. ಸೊ ಸರಿಯಾದ ಉತ್ತರ ಇಲ್ಲಿ ಆರ್.ಕೆ. ಷಣ್ಮುಖನ್ ಚೆಟ್ಟಿ. ಸೊ ಇನ್ನೊಂದು ಕ್ವಶನ್ ಕೇಳೋಣ ಸರ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ. ಸೊ ಅತಿ ಹೆಚ್ಚು ಬಾರಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಕರ್ನಾಟಕದ ಸಿಎಂ ಯಾರು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ತಾರೆ ಸರ್. ಕರ್ನಾಟಕದ ಬಗ್ಗೆ ಅವರಿಗೆ ಅಷ್ಟೊಂದು ಕಾಳಜಿ ಇದೆ. ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದವರು. ಇಂಥ ಒಂದು ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸ್ಲಿಲ್ಲ ಅಂದ್ರೆ ಹೇಗೆ ಸರ್? ನಮ್ಮ ತಿಳಿಸ್ತಾರೆ ಸರ್. ಸೊ ಸೆಂಟ್ರಲ್ ಅಲ್ಲಿ ತಗೊಂಡ್ರೆ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಬಜೆಟ್ ವಿಷಯಕ್ಕೆ ಬಂದ್ರೆ, ಬಜೆಟ್ ಅಂದ್ರೆ ಆಯವ್ಯಯ ಅಂತ, ಒಂದು ವರ್ಷದ ಆಯವ್ಯಯ ಬಜೆಟ್. ಒಂದು ಫಿನಾನ್ಷಿಯಲ್ ಇಯರ್ ಅಂದ್ರೆ ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಇಂದ ಮಾರ್ಚ್ 21 ವರೆಗೂ ಇರುತ್ತೆ, ಒಂದು ವರ್ಷದ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಸೊ ಸೆಂಟ್ರಲ್ ಅಲ್ಲಿ ಹಣಕಾಸು ಮಂತ್ರಿಗಳು ಮಂಡಿಸ್ತಾರೆ, ಅದೇ ಸ್ಟೇಟ್ ಗೌರ್ಮೆಂಟ್ ಬಂದ್ರೆ ಈಗ ಮುಖ್ಯಮಂತ್ರಿಗಳೇ ಮಂಡಿಸ್ತಾರೆ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕ್ವಶನ್ ಕೇಳಿದಂಗೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ ಯಾರು ಅಂತ ತಿಳಿಸಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, GK ಒಳಗಿರ್ತಕ್ಕಂಥ ಲಾಸ್ಟ್ ಕ್ವಶನ್ ಇದಾಗಿದೆ. ಸೊ ಯಾರಿಗೆ ಗೊತ್ತಾಗುತ್ತೆ, ಯಾರು ಕಾಮೆಂಟ್ ಮಾಡ್ತಾರೆ ಅನ್ನೋದು ನೋಡೋಣ ಸರ್. ದ ಪೀರ್ ಪಂಜಾಲ್ ರೇಂಜ್ ಈಸ್ ಸಿಚುವೇಟೆಡ್ ಇನ್. ಪೀರ್ ಪಂಜಾಲ್ ಅನ್ನೋದು ಒಂದು ಏನಂತ ಹೇಳ್ತೀವಿ, ರೇಂಜ್ ಅನ್ನೋದು ನಮಗೆ ಗೊತ್ತಾಗಬೇಕು. ಇಲ್ಲಿ ರೇಂಜ್ ಮೀನ್ಸ್ ಏನ್ ತಿಳ್ಕೊಬೇಕು ಸರ್? ನಮ್ಮ ಶ್ರೇಣಿ ಅಂತ ಕರಿತೀವಿ. ಶ್ರೇಣಿ, ಪರ್ವತ ಶ್ರೇಣಿಗಳು ಅಂತ ಹೇಳ್ತೀವಿ. ಮೌಂಟೇನ್ ರೇಂಜ್ ಒಂದು ಇದ್ರೆ ಅದನ್ನ ಮೌಂಟೇನ್, ಸಾಕಷ್ಟು ಸಾಲು ಇದ್ರೆ ಹಿಮಾಲಯ ಪರ್ವತ ಶ್ರೇಣಿ, ಹಿಮಾಲಯನ್ ರೇಂಜ್ ಅಂತ ಕರಿತೀವಿ. ಶಿವಾಲಿಕ್ ರೇಂಜ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಈ ರೀತಿ ಬರ್ತಾವ ಸರ್. ಪೀರ್ ಪಂಜಾಬ್ ಆಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು, ಶಿವಾಲಿಕ್ ರೇಂಜ್, ನೀಲಗಿರಿ, ಲೈಕ್ ಆ ತರ. ಸೊ ಇಲ್ಲಿ
ಪೀರ್ ಪೀರ್ ಪಂಜಾಲ್ ರೇಂಜ್ ಎಲ್ಲಿ ಕಂಡು ಸಿಚುವೇಟೆಡ್ ಅಂದ್ರೆ ಎಲ್ಲಿ ಕಂಡು ಬರುತ್ತದೆ ಅಂತ. ಸೊ ಆಪ್ಷನ್ಸ್ ಮೇಘಾಲಯ, ನಾಗಾಲ್ಯಾಂಡ್, ಜಮ್ಮು ಅಂಡ್ ಕಾಶ್ಮೀರ್, ಉತ್ತರಾಖಂಡ್. ಸೊ ಸರಿಯಾಗಿರ್ತಕ್ಕಂಥ ಹೇಳ್ತಾರ ಇಲ್ಲ ಸರ್, ಅವ್ರಿಗೆ ಬಿಡೋಣ. ಫಾಸ್ಟ್ ಹೇಳುವ ಸರ್, ಹೀಗೆ ನಾವ್ ಹೇಳೋಣ ಬಿಡಿ ಸರ್. ಓಕೆ ಹೇಳೋಣ ಸರ್. ಸೊ ಓಕೆ, ಜಮ್ಮು ಅಂಡ್ ಕಾಶ್ಮೀರ್ ಸರಿಯಾಗಿರ್ತಕ್ಕಂಥ ಆನ್ಸರು. ಇಲ್ಲಿ ನಾವು ಆನ್ಸರ್ ಗಳನ್ನ ಹೇಳ್ಕೊಡ್ತೀವಿ, ಎಕ್ಸಾಮ್ ಅಲ್ಲಿ ನೀವೇ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲ ಸರ್, ಎಕ್ಸಾಮ್ ಅಲ್ಲಿ ಒಂದ್ಸಲ ಹೋಗಿ ಬರೋಣ, ಎಕ್ಸಾಮ್ ಟೈಮ್ ಬರೋಣ ಸರ್ ನಾವು. ಓಕೆ, ನಿಮ್ಗೂ ಕೂಡ ಖುಷಿಯಾಗಿ ನಗ್ತಾ ನೀವು ಏನಾದ್ರು ಕಲ್ತಿದ್ರಂದ್ರ ನಿಮ್ಮ ಅಭಿಪ್ರಾಯವನ್ನ ನಾವು ನೆಕ್ಸ್ಟ್ ವಿಡಿಯೋನು ಇದೇ ರೀತಿಯಾಗಿ ಮಾಡ್ಬೇಕನ್ನೋದು ನಿಮ್ಗೆ ಆಸೆ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದು. ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ ನಿಮ್ಗಾಗಿ, ನಿಮಗೋಸ್ಕರ. ಓಕೆ ಸರ್, ಯಾವಾಗ್ಲೂ ಇರ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತಾವ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಇರ್ತದ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಎಸ್ ಸರ್. ಜೈ ಹಿಂದ್.